ಒಂದಷ್ಟು ಸಮಯ ಆದಮೇಲೆ ಸೀರಿಯಸ್ ಆಗಿ ಹೋಗುತ್ತೆ. ಆಮೇಲೆ ಒಂದು ಸಲ ಟಿ ಎನ್ ಎಸ್ ಸರ್ ಮನೆಗೆ ಕರೆದು ನನಗೆ, ಇಲ್ಲ ಇದು ಕ್ಯಾರೆಕ್ಟರ್ ಸ್ವಲ್ಪ ಬೇರೆ ಥರ ಆಗ್ತಿದೆ, ಸೊ ಇನ್ಮೇಲೆ ಜಾಸ್ತಿ ನನಗೆ ಡೇಟ್ಸ್ ಕೊಡಬೇಕಾಗತ್ತೆ ಅಂತ. ನಾನು ಸರ್ ನಾನು ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇರೋನು, ಹಂಗೆ ಪ್ರೊಫೆಷ್ನಲ್ ಆಗಿ ಇದನ್ನು ತೊಗೊಂಡು ನಾನು ಅದನ್ನು ಮಾಡೋಕ್ಕಾಗಲ್ಲ. ರಜಾ ಇದ್ದಿದ್ದ ದಿನಗಳಲ್ಲಿ ನಾವು ಮಾಡ್ಬೋದು, ಬಟ್ ಮಿಕ್ಕಿದ ದಿನಗಳಲ್ಲಿ ನಾನು ರಜೆಗಳನ್ನು ಪ್ರೊವೈಡ್ ಮಾಡ್ಕೊಂಡು ಇದನ್ನು ಮಾಡೋದಕ್ಕೆ ಸಾಧ್ಯ ಇದೆ. ಈಗ ನೋಡಿ ಯೋಚನೆ ಮಾಡಿ, ಟಿ ಎನ್ ಎಸ್ ಗೊತ್ತಲ್ಲ, ಸೊ ಅವ್ರು ಒಂದು ಹೇಳಿದ್ರೆ ಅದ್ರ ಹಿಂದೆ 10 ಲೇಯರ್ಸ್ ಇರುತ್ತೆ, ಅದಕ್ಕೆ ಬೇರೆ ಥರ ಲೆಕ್ಕಾಚಾರ ಇರುತ್ತೆ. ನನಗೆ ಆ ಅವಕಾಶವನ್ನು ಬಿಡೋದಕ್ಕೆ ನಾನು ತಯಾರಿರಲಿಲ್ಲ, ಅವ್ರ ಜೊತೆ ಕೆಲಸ ಮಾಡೋಂಥ ಒಂದು ಅವಕಾಶ ಬಿಡೋದಕ್ಕೆ ತಯಾರಿರಲಿಲ್ಲ. ಸರಿ, ಬ್ಯಾಂಕಲ್ಲಿ ಲೀವ್ ಕೇಳಿದೆ. ನಿಮಗೆ ಗೊತ್ತು ಟಿ ವಿ ಸೀರಿಯಲಲ್ಲಿ ಅಂತ ಹೇಳಿದ್ರೆ ಒಂದು ದಿನ ಡೇಟ್ ಇರುತ್ತೆ, ಮತ್ತು ಇನ್ನೊಂದು ದಿನ ಇದ್ದಕ್ಕಿದ್ದಂಗೆ ಅದು ಕ್ಯಾನ್ಸಲ್ ಆಗುತ್ತೆ, ಓವರ್ ನೈಟ್ ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಾಂದರೆ ಅವತ್ತಿನ ದಿನಕ್ಕೆ ಬೇರೆ ಇನ್ನೇನೋ ಅವೈಲಬಿಲಿಟಿಗೆ ಅದು ಕ್ಯಾನ್ಸಲ್ ಆಗಿ ಮುಂದಕ್ಕೆ ಕೊಟ್ಟೋಗೋದು, ಈ ಥರದ್ದೆಲ್ಲ ಆಗ್ತಿರುತ್ತೆ. ನಾನು ಸ್ಪೆಸಿಫಿಕ್ ಆಗಿ ಇದೇ ಡೇಟ್ ಬೇಕು ನನಗೆ ಅಂಥೇಳಿ ಲೀವ್ ಅಪ್ಲೈ ಮಾಡದೇ ಇರೋಂಥ ಒಂದು ಸಿಚುವೇಶನ್ನು. ಆಗ ನನ್ನ ಚೀಫ್ ಮ್ಯಾನೇಜರು, ಮೈಸೂರು ಮೇನ್ ಬ್ರಾಂಚಲ್ಲಿ ಚೀಫ್ ಮ್ಯಾನೇಜರ್ ಒಬ್ಬರು ಗೋಕರ್ಣ ಅಂಥೇಳಿ, ಅವರು ಚೇಂಬರಲ್ಲಿ ಕೂರಿಸ್ಕೊಂಡು ನನ್ನನ್ನು ಕೇಳಿದ ಒಂದೇ ಮಾತು, ನೀನು ಬ್ಯಾಂಕಲ್ಲಿ ಕೆಲಸ ಮಾಡ್ಬೇಕಾ ಇಲ್ಲ ಟಿ ವಿ ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತೀಯಾ, ಏನು ನಿಂದು ಡಿಸೈಡ್ ಮಾಡಿ ಹೇಳ್ಬಿಡು ನನಗೆ. ಸರ್, ಬ್ಯಾಂಕಲ್ಲಿ ನಾನು ಇನ್ನೂ 15 ವರ್ಷ 20 ವರ್ಷ ಕೆಲಸ ಮಾಡ್ಬೋದು, ಆದರೆ ಟಿ ಎನ್ ಎಸ್ ಅವ್ರ ಜೊತೆ ಮತ್ತೆ ಕೆಲಸ ಮಾಡೋಂಥ ಅವಕಾಶ ನನಗೆ ಸಿಗಲ್ಲ. ಸೊ ಹಂಗಾಗಿ ನಾನು ಲೀವ್ ಅಪ್ಲೈ ಮಾಡಿಕೊಂಡು ನಾನು ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದ್ದೀನಿ. ಎಷ್ಟು ದಿನ ಅಂತ ಲೀವ್ ತೊಗೋತೀಯ? ಸರ್, ನಾನು ಸಬ್ಯಾಟಿಕಲ್ ಲೀವ್ ಹೋಗ್ತೀನಿ ಹಿಂದೆ, ಅದು ಯಾವ ಧೈರ್ಯದಲ್ಲಿ ಹೇಳಿದೆ ಅಂತ ಗೊತ್ತಿಲ್ಲ. ಸಬ್ಯಾಟಿಕಲ್ ಲೀವ್ ಅಂತ ಹೇಳಿದ್ರೆ ನಿಮ್ಮ ಸರ್ವಿಸು ಹೊರಟೋಗುತ್ತೆ ಮತ್ತು ನಿಮಗೆ ಸ್ಯಾಲ್ರಿನೂ ಇರಲ್ಲ. ಆ ಥರದೊಂದು ಸಿಚುವೇಶನ್ ಅದು. ಯಾಕಂದರೆ ವಿ ಆರ್ ಎಸ್ ತೊಗೊಂಡಂಗೆ, ಆದರೆ ನಿಮಗೆ ಅವರು ಇನ್ಸ್ಟಿಟ್ಯೂಷನ್ ಆಚೆ ಕಳಿಸಿರಲ್ಲ. 1-2 ವರ್ಷ ಆದಮೇಲೆ ಹೋಗ್ಬೋದು. ಆದರೆ ಸಬ್ಯಾಟಿಕಲ್ ಲೀವ್ ಎಲ್ಲರಿಗೂ ಎಲ್ಲ ಸಿಚುವೇಶನ್ಸಲ್ಲೂ ಕೊಡಲ್ಲ. ಫಾರ್ ಹೈಯರ್ ಎಜುಕೇಶನ್ ಅದು ಇನ್ಸ್ಟಿಟ್ಯೂಷನ್ ಅವರೇ ಅಪ್ರೂವ್ ಮಾಡಿದ್ರು ಅಂತ ಹೇಳಿದ್ರೆ ಅದಕ್ಕೆ ಹೋಗ್ಬೋದು, ಆ ಥರ ಆದರೆ ನೀವು ಹೋಗ್ಬೋದು. ಸೊ ನಾವ್ ಹಿಂಗೆ ಯಾವುದೋ ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತೀವಿ, ನನಗೆ ಲೀವ್ ಕೊಡೋ ತಿರ್ಗಾ ಮತ್ತೆ ಹೋಗಯ ಅಂತಾರೆ. ಆ್ಯಂಡ್ ದಟ್ಸ್ ಟು ಇಟ್ ವಾಸ್ ಎ ವೆರಿ ಬಿಗ್ ಬ್ಯಾಂಕ್. ಸೊ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಡಸಂಟ್ ಕೇರ್ ಫಾರ್ ಸಚ್ ಥಿಂಗ್ಸ್, ಆ್ಯಂಡ್ ಇಟ್ ವಾಸ್ ಫೇರ್ ವಿತ್ ದ ಇನ್ಸ್ಟಿಟ್ಯೂಷನ್ ಆಲ್ಸೋ. ಅವ್ರು ಆ ಥರ ಅವ್ರದ್ದು ಸರ್ವಿಸ್ ಕಂಡೀಷನ್ಸ್ ಆ ಥರ ಇರೋದು ಕೂಡ ಕರೆಕ್ಟ್ ಇತ್ತು. ಮತ್ತು ನಾನು ಕೇಳಿದ್ದಕ್ಕೆ ನನ್ನ ಏನು ಅಜ್ಞಾನ ಅಂತಲೇ ಹೇಳಬೇಕು. ನನ್ನ ಸರ್ವಿಸ್ ಕಂಡೀಷನ್ಸಲ್ಲಿ ಆ ಥರದ್ದೊಂದು ಇಲ್ಲ ಅನ್ನೋದು ಕೂಡ ನನಗೆ ಗೊತ್ತಿಲ್ಲದೆ ಆ ಥರದ್ದಕ್ಕೆ ಒಂದು ತೊಡ್ಕೊಂಡಂತು ನಾನು. ಅವ್ರು ಅವಾಗ ಕೂರಿಸ್ಕೊಂಡು ಹೇಳಿದ್ರು, ನೋಡು ನೀನು ಯಾವುದೋ ಹುಚ್ಚಲ್ಲಿ ಮಾತಾಡ್ತಾ ಇದ್ದೆ, ನೀನು ಹಂಗಾಗಲ್ಲ, ಅದು ನಿನಗಿದ್ರಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ನಿನಗೆ ಮತ್ತೆ ತಿರ್ಗಿ ಅವಕಾಶ ಸಿಗಲ್ಲ, ಇದು ನಾನು ಬಿಡಲ್ಲ, ನಾನು ಮಾಡೇ ಮಾಡ್ತೀನಿ ಅಂತ ನೀನು ಹೇಳ್ತಿದ್ಯಾ. ಓಕೆ, ನೀನು ಮಾಡು, ನನಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ. ಆದರೆ ನಾನು ನಿನಗೆ ಪರ್ಮಿಷನ್ ಕೊಡಬಲ್ಲೆ, ಲೀವ್ ಕೊಡೋಕ್ಕೆ ಸಾಧ್ಯ ಇಲ್ಲ, ಪರ್ಮಿಷನ್ ಕೊಡಬಲ್ಲೆ. ಸೊ ಆವಾಗ ನಾನು ಇನ್ನೂ ಕ್ಯಾಶ್ ಕೌಂಟರ್ನಲ್ಲಿ ವರ್ಕ್ ಮಾಡ್ತಿದ್ದೆ. ನಾನು ಕ್ಯಾಶ್ ಕೌಂಟರ್ ದೊಡ್ಡ ಜವಾಬ್ದಾರಿ. ಹೌದು, ಜವಾಬ್ದಾರಿನೇ. ಆವಾಗ ಸೊ ಬೆಳಗ್ಗೆ ಹೋಗಿ ಕೌಂಟರ್ ಒಳಗಡೆ ಕೂತು ಅಂತಂದರೆ ನಿಮಗೆ ಒಂದಷ್ಟು ಕ್ಯಾಶನ್ನು ಕೊಡ್ತಾರೆ, ನೀವು ಡಿಪಾಸಿಟ್ಸು, ಲೋನ್ಸು ಆ ಥರದ್ದೆಲ್ಲ ಏನಿದೆ ರಿಸಿಟ್ಸು, ಪೇಮೆಂಟ್ಸ್ ಅದನ್ನೆಲ್ಲ ಮಾಡಿ ಕೊನೆಗೆ ಕ್ಯಾಶ್ ಅವರ್ಸ್ ಕ್ಲೋಸ್ ಆದಮೇಲೆ ನೀವು ಅದಷ್ಟನ್ನು ಬ್ಯಾಲೆನ್ಸ್ ಮಾಡಿ ಅವರು ಕ್ಯಾಶ್ ಆಫೀಸರ್ಗೆ ನೀವು ಹ್ಯಾಂಡ್ ಓವರ್ ಮಾಡಿ ನೀವು ಆಚೆ ಬರಬೇಕು. ಸೊ ಅಲ್ಲಿ ತನಕ ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಮತ್ತು ಅದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೂ ಕೂಡ ಅದು ಪರ್ಸನಲ್ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಮತ್ತು ಅದನ್ನು ಅವತ್ತಿನ ದಿನವೇ ಕರೆಕ್ಷನ್ ಮಾಡಬೇಕಾಗಿರುತ್ತೆ. ಯಾಕಂದರೆ ಅಷ್ಟು ಕ್ಯಾಶು ಮತ್ತೆ ತಿರ್ಗಿ ಚೆಸ್ಟಿಗೆ ಹೋಗಬೇಕಾಗಿರುತ್ತೆ. ಇದು ಸಿಸ್ಟಮ್, ಅದು ವರ್ಕ್ ಆಗ್ತಾ ಇರೋದು. ಸೊ ಅಂಥ ಸಿಚುವೇಷನಲ್ಲಿ ಪರ್ಮಿಷನ್ ಕೊಡ್ತೀನಿ, ಬೇಕಾದ್ರೆ ನೀನು ಹೋಗೋದು. ಸರ್, ಹೆಂಗೆ ಕ್ಯಾಶ್ ಮುಗಿಸಿದ ತಕ್ಷಣ ಹೊರಟೋಗು ಅಂದರೆ ಅಲ್ಲಿ ತನಕ ಆಫೀಸ್ ಅವರ್ಸೇ ಆಯ್ತಲ್ಲ ಸರ್, ಏನು ಬಂದು ನಾನು ಇಷ್ಟು ಮಾತ್ರ ನಾನು ಮಾಡಬಲ್ಲೆ. ನಾನಿನ್ನು ರೆಸ್ಟ್ರಿಕ್ಟ್ ಮಾಡ್ತಾ ಇಲ್ಲ, ನೀನು ಸಂಡೇಸ್ ಹೋಗಿ ಮಾಡು, ಸ್ಯಾಟರ್ಡೇಸ್ ಹೋಗಿ ಮಾಡು, ಬಟ್ ನಾನು ಲೀವ್ ಕೊಡೋಕ್ಕಾಗಲ್ಲ, ನಮ್ಮ ಫೈನಾನ್ಷಿಯಲ್ ಇಯರ್ ಎಂಡಿಂಗು. ಸೊ ಈ ಥರದೊಂದು ಸಿಚುವೇಶನ್ ನಾನು ಏನು ಮಾಡೋಕ್ಕಾಗಲ್ಲ. ದೆನ್ ಟಿ ಎನ್ ಎಸ್ ಸರ್ ಹತ್ರ ಹೇಳಿದೆ ನಾನು, ಸರ್ ಈ ಥರ ಹಿಂಗೆ ಆಗೋಗ್ಬಿಟ್ಟಿದೆ, ಬಟ್ ಫೈನಾನ್ಷಿಯಲ್ ಇಯರ್ ಎಂಡಿಂಗು ನನಗೆ ಈ ಥರ ಬರೋದಕ್ಕೆ ಸಾಧ್ಯ ಆಗ್ತಿಲ್ಲ, ಬಟ್ ಇದನ್ನು ನನಗೆ ಬಿಡೋಕ್ಕೆ ಇಷ್ಟ ಅಲ್ಲ, ಏನು ಮಾಡೋಣ. ಅಂದರೆ ಒಂದು ಕೆಲಸ ಮಾಡಿರಿ, ಎಷ್ಟು ಗಂಟೆಗೆ ಮುಗೀತು ರೀ ನಿಮಗೆ ಇದು ಬ್ಯಾಂಕಿಂಗ್ದಲ್ಲೇ ಎಷ್ಟು ಗಂಟೆಗೆ ಮುಗೀತು ರೀ? ಒಂದು 4 ಗಂಟೆಗೆ ಮುಗಿಯುತ್ತಲ್ವಾ? ಹ್ಞೂ ಸರ್, ಒಂದು 4 ಗಂಟೆಗೆ ಮುಗಿಯುತ್ತೆ. ಸರಿ, ಅಲ್ಲಿಂದ ನೀವು ಆವಾಗ ಮೈಸೂರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಆವಾಗ ಶೂಟಿಂಗೆಲ್ಲ ಆಗ್ತಾ ಇದ್ದಿದ್ದು ಬ್ಯಾಂಗ್ಳೂರ್ನಲ್ಲೇ, ಇಲ್ಲೇ ಭೂಮಿಕಾದಲ್ಲಿ ಆಗೋದು, ಶೂಟಿಂಗ್ ಆಗೋದು. ಸೊ ಒಂದು 6 ಗಂಟೆಗೆ ಬಂದುಬಿಡ್ಬೋದೇನ್ರಿ ನೀವು ಅನ್ನೋರು? ಒಂದು 6 ಗಂಟೆ 7 ಗಂಟೆಗೆ ಬಂದುಬಿಡ್ಬೋದಾ? ಹ್ಞೂ ಸರ್, ಯಾಕಂದರೆ 2 ವೀಲರ್ ಅವಾಗ, ಕಾರ್ಗಿರವಲ್ಲ, ಏನಿಲ್ಲ. ಸೊ ಬಸ್ಸಲ್ಲಿ ಹತ್ಕೊಂಡು ಬಂದು ಅದನ್ನೆಲ್ಲ ಮಾಡೋಂಥ ಸಿಚುವೇಶನ್. ಹೌದು. ಮತ್ತು ಇವಾಗ ಭೂಮಿಕಾಗೆ ಹೋಗೋದಕ್ಕೆ ಆ ರೋಡು ಫೆಸಿಲಿಟೀಸು, ನೈಸ್ ರೋಡು, ಆ ಥರದ್ದೆಲ್ಲ ಏನೇನು ಇದೆ, ಆ ಥರದ್ದೆಲ್ಲ ಏನು ಇಲ್ಲದೆ ಇದ್ದಂಥ ಸಮಯ ಅದು. ಅವಾಗಿನ್ನೂ ಇತ್ತು ಅವಾಗ ರೋಡೆಲ್ಲನೂ.
ಸೊ ಇಲ್ಲ ಸರ್, ಬರ್ತೀನಿ ಸರ್. ಎಷ್ಟನೇ ಇಸ್ವಿಯಲ್ಲಿ ಇದು? 2010 ಆಗುತ್ತೆ ಸರ್, ಓಕೆ 2010-12 ಆ ಟೈಮಲ್ಲಿ ಹಿಂಗಾಗುತ್ತೆ. ಸೊ ನಾನು ಪ್ರತಿದಿನ ಕ್ಯಾಶ್ ಮುಗಿಸ್ಕೊಳ್ಳೋದು, ಅಲ್ಲಿ ಕೊಟ್ಬಿಟ್ಟು ಅಲ್ಲಿಂದ ಬೈಕ್ ಹತ್ಕೊಂಡು ಸೀದಾ ಭೂಮಿಕಾಗಿ ಬರೋದು, ಶೂಟ್ ಮುಗಿಸ್ಕೊಳ್ಳೋದು, ರಾತ್ರಿ ಒಂದು 8-8:30 ತನಕ ಮುಗಿಸೋರು. 8:30-9 ಗಂಟೆ ಅಷ್ಟೊಳಗೆ ಮುಗಿದೋಗೋದು. ಅದು ಹೆಂಗಂದ್ರೆ ಬೆಳಗ್ಗೆಯಿಂದ ಎಲ್ಲರೂ ಶೂಟ್ ಮಾಡಿರೋರು, ಮತ್ತು ಎಲ್ಲರಿಗೂ ಹೋಗುವಂಥದ್ದು ಅವಂತ ಇರೋದು. ಪಾಪ 6 ಗಂಟೆ 7 ಗಂಟೆಗೆ ಹೋಗ್ಬೋಣ ಅಂತ. ನಾನು ಬರೋದೇ ಇಷ್ಟು ಸಮಯ ಆಗಿದ್ರಿಂದ ಮಿಕ್ಕಿದ ಸೀನಿಯರ್ಸ್ ಆಕ್ಟರ್ಸ್ಗಳೆಲ್ಲ ಒಂದಷ್ಟು ಜನ ಎಲ್ಲ ಕಾಯೋರು ಕೂಡ. ಒಂಥರ ಮಜವಾಗಿರ್ತಾ ಇತ್ತು ಎಲ್ಲರಿಗೂ. ಇವನಿಗೋಸ್ಕರ ನಾನು ಕಾಯ್ಬೇಕಾಗಿದೆಯಲ್ಲ ಹಂಗೆಲ್ಲ ಅನ್ಸೋದು. ಆ ಥರದೊಂದು ಕಮ್ಮಿನೇ ಅಕೇಶನ್ಸ್ ಆಗಿದ್ರು ಕೂಡ ಆ ರಿಯಾಕ್ಷನ್ಸ್ ಅಂತೂ ಅದೇ ಇರ್ತಾ ಇತ್ತು. ಮತ್ತು ಕೊನೆಯಲ್ಲಿ ಲಾಸ್ಟಲ್ಲಿ ನನಗೆ ಕ್ಯಾಮ್ರಾ ಇಟ್ಬಿಡೋರು. ಎಲ್ಲರ ಕಾಂಬಿನೇಷನ್ನು ಮುಗಿಸ್ಕೊಂಡು, ಮತ್ತು ಎಲ್ಲರಿಗೂ ಪರ್ಟಿಕ್ಯುಲರ್ ಇಶ್ಯೂಸ್ ಏನೇನು ಕ್ಲೋಸಪ್ಸು, ಮಿಡ್ ಶಾರ್ಟ್ಸ್ ಅದೆಲ್ಲ ಏನೇನು ತೊಗೋಬೇಕೆಲ್ಲ ತೊಗೊಂಡು ಕೊನೆಯಲ್ಲಿ ಲಾಸ್ಟಲ್ಲಿ ನನಗೆ ಕ್ಯಾಮ್ರಾ ಇಟ್ಟು ಬಿಟ್ಬಿಡೋರು. ಮುಗಿತು ಅಲ್ಲಿ ಕತೆ. ಸೊ ಹೋದ ತಕ್ಷಣ ಏನೋ ಡೈಲಾಗ್ ಶೀಟ್ ಕೊಡೋರು, ಒಂದೊಂದ್ಸಲ 15 ಪೇಜೆಲ್ಲ ಕೊಟ್ಬಿಡೋರು. ಸೊ ಅದನ್ನೆಲ್ಲ ಬೈ ಹಾರ್ಟ್ ಮಾಡ್ಕೋಬೇಕಾಗಿತ್ತು. ಮತ್ತು ಯಾವುದೇ ಒಂದು ಮ್ಯಾಟರು ಕೂಡ ಮಿಸ್ ಆಗಂಗಿಲ್ಲ, ಮತ್ತು ಭಾಷೆ ಆ ಕಡೆ ಈ ಕಡೆ ಹೋಗೋಂಗಿಲ್ಲ. ಸೊ ತುಂಬ ಪರ್ಟಿಕ್ಯುಲರಾಗಿ ಮಾಡಬೇಕಾದಂಥ ಸಿಚುವೇಶನ್ ಅದು. ಸೊ ಆ ಟೈಮಲ್ಲೆಲ್ಲ ನನಗೆ ರಂಗಭೂಮಿ ತುಂಬ ಹೆಲ್ಪ್ ಮಾಡ್ತು. ಆ ಥರ ಕೆಲಸ ಮಾಡಿದ್ವಿ. ಸೊ ಶೂಟಿಂಗ್ ಮುಗಿಸ್ಕೊಳ್ಳೋದು, ತಿರ್ಗಾ ಮತ್ತೆ 10 ಗಂಟೆ 9 ಗಂಟೆ ಅಷ್ಟೊತ್ತಿಗೆ ತಿರ್ಗಾ 2 ವೀಲರ್ ತೊಗೊಂಡು ಮೈಸೂರಿಗೆ ಹೋಗೋದು. ಸೊ ಮತ್ತೆ ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗೋದು, ತಿರ್ಗಾ ಮತ್ತೆ 4 ಗಂಟೆಗೆ ಇಲ್ಲಿಗೆ ಬರೋದು. ಸೊ ಹಿಂಗೆ ಮಾಡೋದಂಥ ಸಿಚುವೇಶನ್. ಹೋಗಿ ಮಲಗೋದೆಲ್ಲ 12 ಗಂಟೆ. ಹೌದು. ಇಲ್ಲಿಂದ ಡ್ರೈವ್ ಮಾಡ್ಕೊಂಡು ಹೋಗೋದು, ಮತ್ತೆ ಮಲಗಿ ಬೆಳಗ್ಗೆ ಎದ್ದು ಹಿಂಗೆ ಬರೋದು. ಸೊ ಆ ಥರ ಟೈಮಲ್ಲಿ ಮುಕ್ತ ಅನ್ನೋ ಸೀರಿಯಲ್ ನಾನು ಮಾಡಿದ್ದು. ಅದ್ರ ಎಷ್ಟು ವರ್ಷ? 1 ವರ್ಷ 2 ವರ್ಷ? ತಿಂಗಳಲ್ಲಿ ಒಂದು 7-8 ದಿನ ಅಂತೂ ಇದ್ದೇ ಇರ್ತಿತ್ತು. ಹೌದು ಕಂಟಿನ್ಯೂಸ್ ಆಗಿರ್ತಾ ಇತ್ತು ಆ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್. ಆಮೇಲೆ ಅದು ಎಷ್ಟು ಪಾಪ್ಯುಲರ್ ಆಯ್ತು ಅಂತ ಹೇಳಿದ್ರೆ, ಸೊ ಮಧ್ಯದಲ್ಲಿ ಯಾವಾಗಲೂ ಹೋಗಿ ಏನೋ ಪೆಟ್ರೋಲ್ ಮುಗಿದೋಯ್ತು ಅಂತ ಹೇಳಿ ಯಾವ್ದೋ ಪೆಟ್ರೋಲ್ ಬಂಕ್, ಸರ್ ಈಗ 9 ಗಂಟೆಗೆ ನೋಡಿದ್ನಲ್ಲ ಸರ್ ನಿಮ್ಮನ್ನ ಅನ್ನೋರು. ನನ್ನನ್ನು 9 ಗಂಟೆಗೆ ಟೆಲಿಕಾಸ್ಟ್ ಆಗಿರೋದು ಆವಾಗ. ಅದು 2 ಸಲ ಟೆಲಿಕಾಸ್ಟ್ ಆಗೋದು. ಇಟ್ ವಾಸ್ ಸೋ ಪಾಪ್ಯುಲರ್ ಟಿವಿ ಸೀರಿಯಲ್. 2 ಸಲ ಟೆಲಿಕಾಸ್ಟ್ ಆಗೋದು. ಸೊ 11 ಗಂಟೆಗೆ ಯಾವುದೋ ಪೆಟ್ರೋಲ್ ಬಂಕ್ ಹೋಗೋದು, ಸರ್ ಈಗ ತಾನೇ ನಿಮ್ಮ ನೋಡೋದಲ್ಲ ಸರ್, ಈಗ ಎಲ್ಲಿಂದ ಶೂಟಿಂಗಿಂದ ಬರ್ತಾ ಇದ್ದೀನಿ ಕಡೆ ಬಿಟ್ಬಿಟ್ಟು. ಆ ಥರದ್ದೆಲ್ಲ ತುಂಬ ಇಂಟ್ರೆಸ್ಟಿಂಗ್ ಆದಂಥ ವಿಷಯ ಅದು. ಬಟ್ ಅಷ್ಟೆಲ್ಲ ಓಡಾಟ ಮಾಡ್ಕೊಂಡು ಅದನ್ನು ಮಾಡಿದ್ದಕ್ಕೆ ಒಂದು ಸಮಯ ಎಷ್ಟು ಮಜವಾಗಿತ್ತು ಅಂದರೆ, ನನಗೆ ಬೆಂಗಳೂರು ಬಸವನಗುಡಿ ಮತ್ತು ಹನುಮಂತ ನಗರ, ಗಾಂಧಿ ಬಜಾರ್ ಆ ಥರದ ಏರಿಯಾದಲ್ಲಿ ಹಿಂಗೆ ಬೀದಿಗೆ ಹಿಂಗೆ ಬಂದ ತಕ್ಷಣ ಈಶ್ವರ ನಾಯಕ್ ಅಂತ ಮಾತಾಡಿಸೋರು. ಕ್ಯಾರೆಕ್ಟರ್ ಹೆಸರು ಮಾತಾಡಿಸೋರು ಅವಾಗ. ಅಫ್ಕೋರ್ಸ್ ಅವಾಗ ಈ ಥರ ಇರಲಿಲ್ಲ, ಫುಲ್ ನೀಟ್ಲಿ ಶೇವ್ಡ್ ಇದ್ದೆ ನಾನು ಅವಾಗ. ಸೊ ಯಾವುದೋ ಅಕೇಶನಲ್ಲಿ ಹನುಮಂತ ನಗರದಲ್ಲಿ ನನ್ನ ಗೆಳೆಯ ಒಬ್ಬ ಇದ್ದ, ಅವನ ಮನೆಗೆ ಹೋಗ್ತಿದ್ದೆ ನಾನು. ಅಂದರೆ ಅಲ್ಲಿಂದ ಬಂದರೆ ಇಲ್ಲಿ ಉಳ್ಕೊಳ್ಳೋದಕ್ಕೆ ಏನಾದರೂ ಒಂದು ಜಾಗ ಬೇಕಲ್ಲ. ಆ ಥರದೊಂದು ಸಂದರ್ಭದಲ್ಲಿ ನಾನು TNS ಅವ್ರ ಆಫೀಸಲ್ಲಿ ಉಳ್ಕೊಳ್ಳೋಂಥ ವ್ಯವಸ್ಥೆ ಕೂಡ ಅವ್ರು TNS ಅವ್ರು ಮಾಡಿದ್ರು ನನಗೆ. ಆ ಥರ ತುಂಬ ದೊಡ್ಡ ಸಪೋರ್ಟ್ಗಳು ಮಾಡಿದ್ರು. ಗ್ರೇಟ್. ಸೀತಾರಾಮ್ ಸರ್ ಬೇರೆ ಯಾರಿಗೂ ಕೊಡ್ಬೋದಿತ್ತು, ಅವರು ನಿಮ್ನ ಉಳಿಸ್ಕೊಂಡು ಅಷ್ಟೆಲ್ಲ ಕಷ್ಟ ಕೊಟ್ಕೊಂಡು ಮಾಡೋದಿದೆಯಲ್ಲ. ಇಟ್ ವಾಸ್ ಎ ಬ್ಲೆಸ್ಸಿಂಗ್. ಕಷ್ಟ ಕಣೆ ಇನ್ನೊಬ್ರು ಕೊಡ್ತೀವಿ ಅಂತ ಹೇಳ್ಬೋದು. ಹೌದು, ಅದನ್ನ ಮಾಡ್ಬಿಡ್ಬೋದಾಗಿತ್ತು ಅವರು. ಬಟ್ ಏನೋ ಗೊತ್ತಾಗ್ಲಿಲ್ಲ ಅವ್ರಿಗೆ. ಇಲ್ಲ ನನಗೆ ಗೊತ್ತಾಗ್ತಿಲ್ಲ, ಬಟ್ ಅದೊಂದು ದೊಡ್ಡ ಬ್ಲೆಸ್ಸಿಂಗ್. ಸೊ ಅದು ನನ್ನನ್ನು ಟ್ರಾವೆಲ್ ಮಾಡಿಸುತ್ತೆ, ಒಂದಷ್ಟು ಸೀರಿಯಲ್ಸ್ ಟ್ರಾವೆಲ್ ಮಾಡಿಸುತ್ತೆ. ಸೊ ಅಲ್ಲಿಂದ ನಾನು ಒಂದಷ್ಟು ಸೀರಿಯಲ್, ಪಣಿರಾಮಚಂದ್ರ ಅವ್ರ ಜೊತೆ ಒಂದು ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತೀನಿ. ಸುಮಾರು ಒಂದು 16-17 ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತೀನಿ. ಸೊ ಇದ್ರ ಮಧ್ಯದಲ್ಲಿ ನಾಟಕನೂ ಹೋಗ್ತಾ ಇದೆ, ಮತ್ತೆ ಫ್ಯಾಮಿಲಿ ಇದೆ, ಮತ್ತೆ ಬ್ಯಾಂಕಿಂಗು ಇದೆ. ಸೊ ಇದಿಷ್ಟು ಸೆಕ್ಟರ್ಸ್ ಇದೆ ನನ್ನ ಕೈನಲ್ಲಿ. ಸೊ ಈ ಸೀರಿಯಲ್ಸು ಮತ್ತೆ ಬೆಂಕಿಯಲ್ಲಿ ಅರಳಿದ ಹೂ ಅಂತೇಳಿ ಒಂದು ಸೀರಿಯಲ್ ಆಗುತ್ತೆ. ಪದ್ಮಜಾ ಮೇಡಮ್ ಅವರು ಅದನ್ನ ಡೈರೆಕ್ಟ್ ಮಾಡ್ತಾರೆ. ಸೊ ಡೈರೆಕ್ಟ್ ಮಾಡ್ಬೇಕಾದ್ರೆ ಅದಕ್ಕೊಂದು ವಿಲನ್ನ ಹುಡುಕ್ತಾ ಇದ್ರು ಅಂತೇಳಿ ನನ್ನ ಗೆಳೆಯ ಒಬ್ಬ ಹೇಳ್ತಾನೆ, ಪ್ರಶಾಂತ್ ಅಂತ. ಸರಿ, ಅವನೇ ಮನೆಗೆ ಬಂದು ಪಾಪ ನನಗೆ ಮೇಕಪ್ ಎಲ್ಲ ಮಾಡಿ ನನ್ನನ್ನು ಆಡಿಷನ್ಗೆ ಕರ್ಕೊಂಡು ಹೋಗಿ, ಸೊ ಅವ್ನು ನನ್ನನ್ನು ಕರ್ಕೊಂಡ್ಬಂದು ನಿಲ್ಲಿಸ್ತಾನೆ ಮೇಡಮ್ ಹತ್ರ. ಅವರಿಬ್ಬರಿಗೂ ಹಳೆ ಪರಿಚಯ ಇರುತ್ತೆ. ಮೇಡಮ್ನ ನೋಡಿದ ತಕ್ಷಣ ಸರಿ ಎಲ್ಲೆಲ್ಲಿ ಮಾಡಿದ್ಯಾ ಏನು ಅಂತೆಲ್ಲ ವಿಚಾರಿಸ್ತಾರೆ. ಸರಿ ಓಕೆ ಅಂತ ಹೇಳ್ತಾರೆ. ನಮಗೆ ಬೆಂಗಳೂರಿಗೆ ಬರೋದು ಹೋಗೋದು ಅಂತ ಹೇಳಿದ್ರೆ ಒಂದು ಜಾಲಿ ಟೈಮ್ ಇದ್ದಂಗೆ. ಡ್ರೈವ್ ಮಾಡ್ಕೊಂಡು ಬರೋದು, ತಿರ್ಗಾ ಮತ್ತೆ ಡ್ರೈವ್ ಮಾಡ್ಕೊಂಡು ವಾಪಸ್ ಹೋಗೋದು, ಅಲ್ಲಿ ಮಧ್ಯ ನಿಲ್ಲಿಸೋದು, ಟೀಗೆ ಕುಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹೋಗೋದು, ಈ ಥರದ್ದೊಂದು ಅಕೇಶನ್ಗೆ ಬಂದು ಹೋದಂಥವ್ರು ನಾನು. ಆಮೇಲೆ ಆ ಸೀರಿಯಲ್ ಕಾಸ್ಟ್ ಆಗುತ್ತೆ, ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತೀನಿ. ಸೊ ಅದರಲ್ಲಿ ಗೋಪಿ ಮಾಮ ಅಂತ ಒಂದು ರೋಲ್ ಮಾಡ್ತೀನಿ. ಅದರಲ್ಲಿ ಒಂದು ಮೇಯ್ನ್ ವಿಲನ್ ರೋಲ್ ಮಾಡ್ತೀನಿ. ಅದರಲ್ಲಿ ಗೋಪಿ ಮಾಮ ಅಂತ ಒಂದು ವಿಲನ್ ರೋಲು, ತುಂಬ ಇಂಟ್ರೆಸ್ಟಿಂಗ್ ಆದಂಥ ರೋಲ್ ಅದು. ತುಂಬ ನಂಬಿಕೆ ಇಟ್ಟು ಅಷ್ಟು ದೊಡ್ಡ ರೋಲ್ನ ಮೇಡಮ್ ಅವ್ರು ನನಗೆ ಕೊಟ್ಟಿದ್ದು. ಅದು ಅಷ್ಟೇ ಶ್ರದ್ಧೆಯಿಂದ ಅದನ್ನು ಮಾಡಿದ್ದು. ಫಲ ಎಲ್ಲಿ ಸಿಕ್ತು ಅಂತ ಹೇಳಿದ್ರೆ, ಅದು ಯೂಶಲಿ ರೂರಲ್ ಸೆಂಟರ್ಸಲ್ಲಿ ಶೂಟಿಂಗ್ ಆಗೋದು. ಸೊ ಒಂದು ಸಲ ಶೂಟಿಂಗಿಗೆ ಹೋಗಿದ್ದೀವಿ, ಅಕ್ಕಪಕ್ಕದ ಮನೆಯವರೆಲ್ಲರನ್ನೂ ಏನೋ ನೋಡ್ತಾರೆ, ಮತ್ತು ಬಾಗಿಲು ಹಾಕೊಂಡು ಓಡಾಡಿ ಹೋಗ್ತಿದ್ದಾರೆ. ಸೊ ನಾನು ಕಾಸ್ಟ್ಯೂಮಲ್ಲಿ ಇದ್ದೀನಿ. ನಾನು
ನನಗೆ ಏನ್ ನಡೀತಾ ಇದೆ, ಈ ಗೋಪಿ ಮಾಮ ಬಂದ ಅಂತ ಬಾಗ್ಲಾಕೋತಾ ಇದಾರೆ ಕಣೋ, ದೆವ್ವ ಬಂದಾಗ ಬಾಗ್ಲಾಕೋತಲ್ಲ. ಬಾಗ್ಲಾಗ್ತಾರ ಆ ತರ ಗೋಪಿ ಮಾಮ ಬಂದ ಅಂತ ಬಾಗ್ಲಾಗ್ತಾರ. ಅಂತ ರೋಲ್ ಅದು, ಅಂತ ರೋಲ್. ಅಂದ್ರೆ ವಯಸ್ಸಿಗೆ ಬಂದಂತ ಯಾವುದೇ ಹೆಣ್ಮಗಳನ್ನ ಅವಳನ್ನ ಅಪಹರಿಸಿ ದುರ್ವ್ಯವಹಾರಕ್ಕೆ ಮಾರುವಂತ ಒಂದು ಕ್ಯಾರೆಕ್ಟರ್ ಅದು. ಸೊ ಆ ಹಳ್ಳಿನಲ್ಲಿ ಅಷ್ಟು ಪಾಪ್ಯುಲರ್ ಆಗ್ಬಿಟ್ಟಿತ್ತು ಅದು, ಆ ಕ್ಯಾರೆಕ್ಟರ್ ಅಷ್ಟು ಪಾಪ್ಯುಲರ್ ಆಗಿ ಮುಖ ನೋಡಿದ್ರೆ ಭಯ ಅನ್ನೋ ಥರ. ಆ ಥರ. ಸೊ ನಾವು ಆ ಥರನೇ ಇದ್ವಿ ಬಿಡಿ, ಆ ಥರ ಏನು. ಸೊ ಅದನ್ನು ಮಾಡ್ಕೊಂಬರ್ತೀನಿ. ಅದಾದಮೇಲೆ ಅದರಲ್ಲಿ ಇಂಟ್ರೆಸ್ಟಿಂಗ್ ಆದಂಥ ಒಂದು ಜಂಕ್ಷನ್ ಏನಪ್ಪ ಅಂದರೆ, ಬೆಂಕಿಯಲ್ಲಿ ನಡೆದು ಹೂ ಸೀರಿಯಲ್ ನಡೆದು ಮುಗಿಯುತ್ತೆ. ಆಮೇಲೆ ಇದ್ದಕ್ಕಿದ್ದಂಗೆ ಒಂದಿನ ಮಂಗಾಡಹಳ್ಳಿ ಅನ್ನೋರು ಒಬ್ಬರು ನನಗೆ ಫೋನ್ ಮಾಡ್ತಾರೆ, ಪ್ರೊಡಕ್ಷನ್ ಮ್ಯಾನೇಜರ್ ಫೋನ್ ಮಾಡ್ತಾರೆ. ಸರ್ ಈ ಥರ ನಾವು ಒಂದು ಆಫೀಸಿಂದ ಫೋನ್ ಮಾಡ್ತಾ ಇದ್ದೀವಿ, ನೀವು ಆಡಿಷನ್ಗೆ ಬರಬೇಕು ಅಂತ. ಆಡಿಷನ್ಗೆ ಬರಬೇಕಾ? ಹೌದಾ, ಏನು ಬೆಳಗ್ಗೆ ಎಲ್ಲೋ ಕೆಲ್ಸಕ್ಕೆ ಹಿಂಗೆ ಹೋಗ್ತಾ ಇದ್ದೀನಿ, ಬ್ಯಾಂಕಿಗೆ ಹೋಗ್ತಾ ಇದ್ದೀನಿ, ಹೆಂಗೆ ಅಂತ ಕೇಳಿದಾಗ, ಇಲ್ಲ ಸರ್ ಅದು ಕರಿಬಸವನವ್ರದ್ದು ಆಕ್ಸಿಡೆಂಟ್ ಆಗೋಯ್ತು. ಲಕುಮಿ ಅಂತ ಒಂದು ಸೀರಿಯಲ್, ಆವಾಗ ಮಿಲನ ಪ್ರಕಾಶ್ ಅವ್ರದ್ದು ಲಕುಮಿ ಅನ್ನೋ ಸೀರಿಯಲ್ ನಡೀತಾ ಇದೆ. ಸೊ ಕರಿಬಸವನವ್ರಿಗೆ ಆಕ್ಸಿಡೆಂಟ್ ಆಗಿದೆ, ಸೊ ಆ ರೋಲ್ಗೆ ನಿಮ್ಮನ್ನು ಕಾಸ್ಟ್ ಮಾಡಬೇಕು ಅಂತ ನಾವು ಆಡಿಷನ್ ಕರಿತಾ ಇದ್ದೀವಿ. ನಾನು ದಯವಿಟ್ಟು ಕ್ಷಮಿಸ್ಬಿಡಿ, ನೀವು ಬೇರೆ ಇನ್ಯಾರಿಗೋ ಬೆಂಗಳೂರಿನಲ್ಲಿ ಫೋನ್ ಮಾಡೋದ್ರ ಬದಲು ನನಗೆ ಫೋನ್ ಮಾಡಿಬಿಟ್ಟಿದ್ದೀರಾ ಅಂತ ಅನಿಸುತ್ತೆ, ಒಂದು. ಮತ್ತು ಎರಡನೇದು, ಅಂಥ ದೊಡ್ಡ ನಟರದ್ದು ರಿಪ್ಲೇಸ್ಮೆಂಟ್ ಮಾಡೋದು ಅಂತ ಹೇಳಿದ್ರೆ ಅಷ್ಟೆಲ್ಲ ಅದರಲ್ಲಿ ಕೆಲಸ ಮಾಡೋದಂಥವನ್ನಲ್ಲ ನಾನು, ಮತ್ತು ಅಷ್ಟು ಪಾಪ್ಯುಲರ್ ಆದಂಥ ಫೇಸು ಏನು ಅಲ್ಲ ನನಗೆ. ಸೊ ಯಾವ ಸ್ಟ್ರಾಟಜಿ ಮೇಲೆ ನೀವು ಇದನ್ನು ಮಾತಾಡ್ತಾ ಇದ್ದೀರಾ ಅಂತ ನನಗೆ ಗೊತ್ತಿಲ್ಲ. ಐ ಆಮ್ ವೆರಿ ಸಾರಿ, ಯು ಹ್ಯಾವ್ ಡಯಲ್ಡ್ ಎ ರಾಂಗ್ ನಂಬರ್ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ಬಿಟ್ಟು ನಾನು. ಆಮೇಲೆ ಬಿಡದೆ ದೀಪಕ್ ಮಂಗಡ್ ಹೇಳು ತಿರ್ಗಾ ಮತ್ತೆ ಫೋನ್ ಮಾಡಿ, ಇಲ್ಲ ಬೆಂಕಿಯಲ್ಲಿ ಎಳೆದ ಹೂವಿನಲ್ಲಿ ಸೀರಿಯಲ್ ನೋಡಿದ ಮೇಲೆ ಅವ್ರ ಮೇಡಮ್ ಹತ್ರ ನಂಬರ್ ತೊಗೊಂಡು ನಾನು ನಿಮಗೆ ಫೋನ್ ಮಾಡ್ತಾ ಇರೋದು, ನೀವು ಬರಬೇಕು. ನಾನು ಅದು ಗೊತ್ತಲ್ಲ, ಹೊಟ್ಟೆನಲ್ಲೂ ಒಂಥರ ಚಿಟ್ಟೆ ಹಾರಾಡ್ದಂಗೆ. ಓಕೆ, ಈ ಲೈನಲ್ಲಿ ಏನೋ ತುಂಬ ಹೋಗ್ತಾನೆ ಇದ್ದೀನಿ ಅಂತ ಅನ್ಸುತ್ತೆ. ಸೊ ಏನೋ ಒಂದು ನಾಟಕಕ್ಕೆ ಅಂತ ಬರ್ತೀನಿ, ನಾಟಕದಲ್ಲಿ ಒಂದಷ್ಟೆಲ್ಲ ಏನೋ ಆ್ಯಕ್ಟ್ ಮಾಡ್ಕೊಂಡ್ಬರ್ತೀವಿ. ನಾಟಕದ್ದು ತುಂಬ ಮಜವಾದ ಕಥೆಗಳೆಲ್ಲ ಇದೆ ನಾನು. ಸೊ ಸೀರಿಯಲಲ್ಲಿ ಹಿಂಗೆ ಬರ್ತೀವಿ. ಸೊ ಇಲ್ಲಿ ತನಕ ಬಂದಿದ್ದೀವಿ. ಸೊ ಕರಿಬಸವನವರು ರಿಪ್ಲೇಸ್ಮೆಂಟ್ ಅಂತ ಹೇಳ್ತಿದ್ದಾರೆ ಅಂತಂದರೆ, ಇನ್ನಾಯಿತು, ಐ ಹ್ಯಾವ್ ಅರೈವ್ಡ್ ಅನ್ನೋ ಥರ. ಬಟ್ ಅದು ಆ ಥರ ಆಗಲ್ಲ, ಅದು ಆ ಥರ ಆಗಲ್ಲ. ಸರಿ, ಆಮೇಲೆ ಒಂದು ಕಾಂಪಿಟೇಷನ್ ಇರುತ್ತೆ, ಬಾಂಬೆಗೆಲ್ಲ ಹೋಗಬೇಕಾಗಿರುತ್ತೆ. ಸೊ ಅಲ್ಲಿಂದ ಬರ್ತೀನಿ, ಯಶವಂತಪುರಕ್ಕೆ ಬಂದು ಇಳ್ಕೊತೀನಿ. ಅಲ್ಲಿಂದ ಅವರು ಬಂದು ಪಿಕ್ ಮಾಡ್ತಾರೆ. ಸೊ ಆಡಿಷನ್ಗೆ ಹೋಗ್ತೀನಿ. ಆಡಿಷನ್ ಮುಗಿಸ್ಕೊಂಡು ಆದ ತಕ್ಷಣ ಒಂದು 3 days ನಾನು ಇಲ್ಲೇ ಬೆಂಗಳೂರು ಲಾಕ್ ಆಗ್ತೀನಿ. ಸೊ ಕಾಸ್ಟ್ಯೂಮ್ ಎಲ್ಲ ಇಟ್ಕೊಂಡು ಅವರು ಅದನ್ನು ಶೂಟ್ ಮಾಡ್ತಾರೆ. ಸೊ ಅವರ ರೀಪ್ಲೇಸ್ಮೆಂಟ್ ಇವ್ರು ಬರ್ತಾರೆ ಅನ್ನೋ ಒಂದು ಸ್ಲೈಡ್ಸೇ ಬಂದು ಅದು ಹೋಗುತ್ತೆ, ಲಕ್ಷ್ಮಿನಲ್ಲಿ ಬರುತ್ತೆ, ಅನೌನ್ಸ್ಮೆಂಟ್ ಆಗುತ್ತೆ. ಸೊ ಒಂದಷ್ಟು ದಿನದ್ದು ಶೂಟ್ ಆಗುತ್ತೆ. ಸೊ ಶೂಟ್ ಆಗ್ತಾ ಇರ್ಬೇಕಾದ್ರೆ ಮಧ್ಯದಲ್ಲೇ ಕರಿಬಸವನವರು ತೀರ್ಕೊಂಡ್ಬಿಡ್ತಾರೆ. ಅದು ಶೂಟ್ ಆಗ್ತಿದೆ, ನಾನು ಶೂಟ್ ಮಾಡ್ತಾ ಇದ್ದೀನಿ, ಹಿ ಪಾಸ್ಡ್ ಅವೇ. ಮತ್ತು ಅವ್ರದ್ದು ಮೆರವಣಿಗೆ ಹೋಗ್ತಾ ಇರೋದು ಇದೆಲ್ಲ ಗೊತ್ತಾಗುತ್ತೆ. ಶೂಟ್ ಮುಗಿಸ್ಕೊಂಡು ವಾಪಸ್ ಹೋಗ್ಬೇಕಾದ್ರೆ ಅವ್ರದ್ದು ಬ್ಯಾನರ್ಸು ಕಟ್ಔಟ್ಸ್ ಎಲ್ಲ ನೋಡಿದಾಗ ಎಷ್ಟು ದೊಡ್ಡ ಜವಾಬ್ದಾರಿ ಇದು, ಎಷ್ಟು ದೊಡ್ಡ ಅವಕಾಶ ಇದು, ಇದನ್ನು ಹೆಂಗೆ ನಾವು ಮ್ಯಾನೇಜ್ ಮಾಡ್ತೀವಿ, ಹಿಂಗೆ ಇದು ಮಾಡಬೇಕು ಅಂತ ಗೊತ್ತಾಗದೇ ಇರೋಂಥ ಒಂದು ಸಿಚುವೇಶನ್ನು. ಬಟ್ ಅದು ಆಗುತ್ತೆ, ಚೆನ್ನಾಗಾಗತ್ತೆ. ಸೊ ಆ ಸೀರಿಯಲ್ ಚೆನ್ನಾಗಾಗತ್ತೆ. ಮತ್ತು ಅಲ್ಲಿಂದ ಅದು ಕಾರಣಾಂತರಗಳಿಂದ ಅದು ಸೀರಿಯಲ್ ಮುಗಿಯುತ್ತೆ. ಮಿಲನ ಪ್ರಕಾಶ್ ಅವರು ಅಲ್ಲಿಂದ ಬೇರೆ ಚಾನೆಲ್ಗೆ ಬರ್ತಾರೆ. ಬಂದಾಗ ಅವರು ಕನಕ ಅಂತ ಒಂದು ಸೀರಿಯಲ್ ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲಿ ನನಗೆ ಒಂದು ಮೇನ್ ಲೀಡ್ ರೋಲ್ ಕೊಡ್ತಾರೆ. ಸೊ ಅಂದರೆ ಹೀರೋಯಿನ್ಗೆ ತಂದೆ ರೋಲ್ ಕೊಡ್ತಾರೆ. ಅವ್ರು ಕೇಳಿದಂಥದ್ದು ಮೊದಲನೇ ಕಂಡೀಷನ್ ಅಷ್ಟೇ. ಪ್ರೊಡಕ್ಷನ್ ಮ್ಯಾನೇಜರ್ ಅವ್ರು ಕೇಳಿದ್ದು, ನಿನಗೆ ಬಸ್ ಓಡ್ಸೋಕೆ ಬರುತ್ತಾ ಅಂದರು. ಸರ್ ಬಿಟ್ಟರೆ ನಾನು ಟ್ರೈನೇ ಓಡಿಸ್ತೀನಿ ಸರ್. ಮಾತಲ್ಲ ಕಣೋ, ನಿಜ ಹೇಳೋ ಅಂತ. ಇಲ್ಲ ಸರ್ ಹಂಗೇನಿಲ್ಲ, ದೊಡ್ಡ ಗಾಡಿಗಳೆಲ್ಲ ಓಡಿಸಿದ್ದೀನಿ ಬಟ್ ಅಂತ. ಇಲ್ಲ ನೀನು ಬಸ್ ಕಲ್ತ್ಕೊಂಡ್ರೆ ಇದರಲ್ಲಿ ಆ್ಯಕ್ಟ್ ಮಾಡ್ಬೋದು. ಹ್ಞೂ ಸರ್, ಯಾಕಂದರೆ ಅವಕಾಶ ತುಂಬ ದೊಡ್ಡದಾಗಿರೋದ್ರಿಂದ ಅದಕ್ಕೆ ಬೇಕಾಗಿರೋಂಥದ್ದು ನಾವು ಕಲಿಬೇಕೇ ಹೊರತು. ಸೊ ಇಲ್ಲ ನನಗೆ ಗೊತ್ತಿಲ್ಲ ಅಂತ ಕೂತ್ಕೊಳ್ಳೋದ್ರಿಂದ ಅದು ನಿಮ್ಮ ಕೈ ಬಿಟ್ಟು ಹೋಗುತ್ತೆ ಹೊರತು ಅದು ನಿಮ್ದಾಗಲ್ಲ. ಸೊ ಇದೊಂದು ಎಕ್ಸ್ಪೀರಿಯನ್ಸು ಅಂತ ನಾನು, ಇಲ್ಲ ಸರಿ ಆಯಿತು ನಾನು ಕಲ್ತ್ಕೋತೀನಿ. ಸೊ ಫಸ್ಟ್ ಟೈಮು ಅದು KSRTC ಬಸ್ಸನ್ನು ಲಿಟ್ರಲ್ ಆಗಿ ಓಡಿಸ್ಕೊಂಡು ಶೂಟ್ ಮಾಡೋದಂಥ ಒಂದು ಸೀರಿಯಲ್ ಕನಕ ಅನ್ನೋ ಸೀರಿಯಲ್. ಸೊ ಅದೊಂದು ತುಂಬ ದೊಡ್ಡ ಲೆವೆಲ್ಗೆ ಹೋಗುತ್ತೆ. ಇವತ್ತು ಇಂಡಸ್ಟ್ರಿಯಲ್ಲಿರೋವಂಥ ದೊಡ್ಡ ನಟರು ಎಲ್ಲರೂ, ಚಾನೆಲಲ್ಲಿರೋವಂಥವ್ರು, ಜಗನ್ ಅಂತ ಅವನು, ಮತ್ತು ಇನ್ನೊಂದು 2-3 ಜನ ಎಲ್ಲ, ವೆಂಕಟೇಶ್ ಅವರು ತುಂಬ ದೊಡ್ಡ ನಟರು, ಅವರು ಸ್ಮಾಲ್ ಸ್ಕ್ರೀನಲ್ಲಿ ತುಂಬ ದೊಡ್ಡ ನಟರು ಮತ್ತು ತುಂಬ ಒಳ್ಳೆ ಹೃದಯ. ಅವರೆಲ್ಲ ಅವ್ರ ಜೊತೆಲೆಲ್ಲ ಕೆಲಸ ಮಾಡ್ತೀನಿ ನಾನು. ಅದು ಮಾಡ್ತಾ ಇರ್ಬೇಕಾದ್ರೆ ಆವಾಗ ಸಣ್ಣಕ್ಕೆ ಒಂದು ಫಿಲಮ್ ಅವಕಾಶಗಳು ಬರುತ್ತೆ. ಆವಾಗ ಅಂದರೆ ಅವಾಗಿನ್ನೂ ಮುಕ್ತ ಅದು
ಲುಕ್ಕು ಮತ್ತು ಅದೆಲ್ಲ ಹಂಗೆ ಟ್ರಾವೆಲ್ ಆಗಿ ನನಗೆ ಅದರದ್ದು ಎಸ್ ಐ ರೋಲ್ ಯಾವುದಕ್ಕೋ ಒಂದು ಬರುತ್ತೆ. ಓಕೆ ಅಂತ ಹೋಗ್ತೀನಿ, ಬಟ್ ಅದು ಸರಿ ಹೋಗಲ್ಲ ಅಂತಂದರೆ ಆ ಸಮಯ ನನಗೆ ಸರಿ ಹೋಗಲ್ಲ. ಮತ್ತು ನಾಟಕನೂ ಇದೆ, ಮತ್ತು ಫ್ಯಾಮಿಲಿ ಇದೆ, ಮತ್ತು ಬ್ಯಾಂಕ್ ಇದೆ, ಮತ್ತು ಇದು ಸೀರಿಯಲ್ದು ಕಮಿಟ್ಮೆಂಟ್ ಇದೆ. ಇಲ್ಲ ಬೇಡ ಅಂತ ಹೇಳಿ ಬಿಟ್ಬಿಟ್ಟು ನಾನು ತಿರ್ಗಾ ಮತ್ತೆ ವಾಪಸ್ ಹೊರಡ್ತೀನಿ. ಬೇಡ, ಇದು ಯಾವ ತಂಟೆನೇ ಬೇಡ ನಮಗೆ, ಫಸ್ಟ್ ನಾವು ಕೆಲಸ ನೋಡ್ಕೋಣ ಅಂತ. ಬಟ್ ಮುಕ್ತ ಮಾಡೋವಂಥ ಸಮಯದಲ್ಲೇ ಒಂದು ಸಲ ಅದು ಹುಚ್ಚುಚ್ಚಾಗಿ ಥಿಂಕಿಂಗ್ ಎಲ್ಲ ಬರುತ್ತಲ್ಲ ಮನುಷ್ಯನಿಗೆ. ಇಲ್ಲ ಬಿಟ್ಬಿಟ್ಟಿದ್ದೇನೆ, ಸೀದಾ ಹೋಗ್ಬಿಟ್ಟು ನಾನು ಸೀರಿಯಲ್ನಲ್ಲಿ ನಿಂತ್ಕೊಂಡ್ಬಿಟ್ಟು ನಾನು ದೊಡ್ಡ ಸ್ಟಾರ್ ಆಗ್ಬಿಡ್ತೀನಿ, ಪಿಕ್ಚರ್ ಹಂಗೆ ಮುಂದಕ್ಕೆ ಕೊಡೋಗುತ್ತೆ ಅಂತಲ್ಲ. ಎಲ್ಲರೂ ಶಾರುಖ್ ಖಾನ್ ಆಗ್ಬಿಡ್ತೀವಲ್ಲ ಒಂದು ಟೈಮ್, ನಮ್ಮೊಳಗಡೆ ಎಲ್ಲರಿಗೂ ಇರುತ್ತಲ್ಲ. ಸೊ ಆ ಥರದ್ದು ಒಂದು ಥಾಟ್ ಕೂಡ ಬಂದಂಥ ಸಮಯ ಅದು ನನಗೆ. ಬಟ್ ಆವಾಗ ತುಂಬ ಸೀರಿಯಲ್ಸ್ ಎಲ್ಲ ಕೂರಿಸ್ಕೊಂಡು ಹೇಳೋರು, ಇವತ್ತು ನೀನು ಏನು ನೋಡ್ತಾ ಇದೆಯಾ, ಏನು ಅನುಭವಿಸ್ತಾ ಇದೆಯಾ, ಇದು ಈ ಸೀರಿಯಲ್ಗೆ ಮಾತ್ರ ಇರುತ್ತೆ, ಕಂಟಿನ್ಯೂ. ಅದು ಈ ಸೀರಿಯಲಲ್ಲಿ ಇದು ಒಂದು ಪರ್ಟಿಕ್ಯುಲರ್ ಎಪಿಸೋಡ್ ಇರುತ್ತೆ, ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು ಅಂದರೆ ನೀನು ಫೋಟೋ ಹಾಕ್ತಾರೆ. ಹಂಗಾಗಿ ಯಾವುದನ್ನು ನಂಬ್ಕೊಳಕ್ ಹೋಗ್ಬೇಡ, ನಿನ್ನ ಯಾವುದೇ ಕಾರಣಕ್ಕೂ ನಿನ್ನ ಬ್ಯಾಂಕನ್ನು ಬಿಡಬಾರ್ದು ನೀನು. ಸೊ ಯಾಕಂದರೆ ಅದು ದಿನದ ಕೂಡು. ಸೊ ಅದನ್ನು ಬಿಟ್ಟು ಅದನ್ನು ಮಾಡೋಂಥದ್ದು ಅಲ್ಲ ಅದು. ಅದಕ್ಕೆ ಬೇರೆ ಕಂಡೀಷನ್ಸ್ ಇರುತ್ತೆ, ಬೇರೆ ಇದಿರುತ್ತೆ. ನೀವು ಯುವರ್ ಫ್ಯಾಮಿಲಿ ಮ್ಯಾನ್. ಸೊ ಆರಾಮಾಗಿ ಬ್ಯಾಂಕಲ್ಲಿ ಕೆಲಸ ಇದೆ, ಇದನ್ನು ಮಾಡಿಕೊಂಡು ಅದು ಅವಕಾಶ ಸಿಕ್ಕಿದ್ರೆ ಅದನ್ನು ಮಾಡ್ತಾ ಹೋಗ್ಬೋದು. ಸೊ ಅಲ್ಲಿಗೆ ಸೆಟ್ಲ್ ಆಗಿಬಿಟ್ಟಿದ್ದೆ ನಾನು. ಬೇಡ, ಇದು ಯಾವುದು ಸವಾಸ ಬೇಡ, ಫಸ್ಟು ಬ್ಯಾಂಕಿನ ಕೆಲಸ, ಆಮೇಲೆ ನಾಟಕಗಳಂತೂ ಇದ್ದೇ ಇದೆ, ಅದನ್ನು ಮಾಡ್ಕೊಂಡು ಹೋಗ್ತಾ ಇರೋಣ. ಸೊ ಆಮೇಲೆ ನೋಡೋಣ, ಹಿಂಗೇನಾದ್ರೂ ಬಂದರೆ ನೋಡೋಣ ಅಂತ ಹೋಗ್ತಾ ಇದ್ದಂಥ ಸಮಯದಲ್ಲೇ ಪ್ರಕಾಶ್ ಸರು ಒಗ್ಗರಣೆ ಅಂತ ಒಂದು ಪಿಕ್ಚರ್ನ ಡೈರೆಕ್ಟ್ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಅವರು ನಾನು ನನ್ನ ಕನಸು, ಸೊ ಅದನ್ನು ಪ್ರಕಾಶ್ ರಾಜ್ ಸರ್, ಅವ್ರು ಪ್ರಕಾಶ್ ಅಣ್ಣ ಅಂತಲೇ ಹೇಳಬೇಕು ನಾನು. ಸೊ ಅವರು ಮೈಸೂರಿಗೆ ಬಂದಾಗ ನಮ್ಮ ತಂಡಕ್ಕೆ ಬರ್ತಾರೆ. ಯಾಕಂದರೆ ಅವರು ಮಂಡ್ಯ ಅವರೆಲ್ಲ ತುಂಬ ಹಳೆ ಗೆಳೆಯರು ಮತ್ತು ತುಂಬ ಆಪ್ತ ಗೆಳೆಯರು, ಮತ್ತು ಇವತ್ತಿಗೂ ಕೂಡ ಅದು ತುಂಬ ಸಪೋರ್ಟಿವ್ ಆದಂಥ ಒಂದು ಅವರಿಬ್ಬರ ಮಧ್ಯೆ ಬಾಂಡಿಂಗ್ ಇರೋವಂಥದ್ದು. ಸೊ ಅವ್ರು ಬಂದಾಗ ಅವ್ರನ್ನ ನೋಡೋವಂಥದ್ದೇ ಒಂದು ದೊಡ್ಡ ಸಂಭ್ರಮ ಅಲ್ಲ ನಮಗೆಲ್ಲ. ಸೊ ನನಗೆ ಹೆಂಗಾದ್ರೂ ಮಾಡಿ ಪ್ರಕಾಶ್ ಸರ್ ಹತ್ರ ಒಂದು ಸೆಲ್ಫಿ ತೊಗೊಂಡ್ಬಿಡ್ಬೇಕು, ಒಂದು ಫೋಟೋ ತೊಗೊಂಡ್ಬಿಡ್ಬೇಕು ಅಂತ ಅಷ್ಟೇ. ನನ್ನ ಕನಸು ಅಷ್ಟೇ. ಪ್ರಕಾಶ್ ಸರ್ ಜೊತೆ ಒಂದು ಫೋಟೋ ತೊಗೊಂಡ್ಬಿಡ್ಬೇಕು, ಏನಾದರೂ ಮಾಡಿದ್ದೇನೆ ಒಂದು ಫೋಟೋ ತೊಗೋಬೇಕು ಅಂತ. ಸರಿ, ಒಗ್ಗರಣೆ ಅಂತ ಒಂದು ಫಿಲಮ್ ಏನೋ ಮೈಸೂರು ಇದು ಶೂಟ್ ಆಗುತ್ತೆ, ಮೇಲ್ಕೋಟೆನಲ್ಲಿ ಶೂಟ್ ಆಗುತ್ತೆ. ಆವಾಗ ಹೇಳ್ತಾರೆ, ರಮೇಶ್ ಹೇಳಿದ್ರು, ಈ ಥರದ್ದು ಒಂದು ರೋಲ್ ಇದೆಯಂತೆ ಗೌತಮ್, ನೀವು ಮಾಡ್ತೀಯಾ ಅಂತ. ಹೌದಾ, ಏನು ಅಂತೆಲ್ಲ ವಿಚಾರಿಸ್ಕೋತೀನಿ. ಅಲ್ಲಿ ಒಬ್ಬ ಗೆಳೆಯ ಸಿಗ್ತಾನೆ ನನಗೆ. ಸೊ ಗೆಳೆಯ ಹಳೆ ಗೆಳೆಯನೇ, ನಿಮಗೂ ಗೊತ್ತಿರೋಂಥವನೇ ಅವನು, ಅರವಿಂದ್ ಕುಪ್ಲಿಕರ್ನ ಈಗ ತಾನೇ ನೀವು ಇಂಟರ್ವ್ಯೂ ಮಾಡಿದ್ದೀನಿ. ಸೊ ಅರವಿಂದ್ ಕುಪ್ಲಿಕರ್ ಅದಕ್ಕೆ ಒಗ್ಗರಣೆಗೆ ಕೋ-ಡೈರೆಕ್ಟ್ರು. ಸೊ ಅವ್ನು ಹೆಂಗೆ ಪರಿಚಯ ಆಗ್ತಾನೆ ಅಂತ ಹೇಳಿದ್ರೆ, ಜಯಶ್ರೀ ಅಮ್ಮನ ಜೊತೆಯಿಂದ ಅವ್ನು ನನಗೆ ಪರಿಚಯ ಆಗ್ತಾ ಹೋಗ್ತಾನೆ. ಸೊ ಜಯಶ್ರೀ ಅಮ್ಮನಿಗೆ ಅವನು ಆಲ್ಮೋಸ್ಟ್ ಮಗ ಇದ್ದಂಗೆನೆ. ಸೊ ಅವ್ರು ಬಂದು ಆ ನಾಟಕನೆಲ್ಲ ನಮಗೆ ಡೈರೆಕ್ಟ್ ಮಾಡಬೇಕಾದ್ರೆ ಮತ್ತು ಇಂಟ್ರ್ಯಾಕ್ಟ್ ಮಾಡಬೇಕಾದ್ರೆ, ಅವನು 45 ದಿನ ಅವ್ರ ಜೊತೆ ನಾನು ವರ್ಕ್ ಮಾಡಬೇಕಾದ್ರೆ, ಸೊ ನಾನು ಕುಪ್ಲಿಕರೆಲ್ಲ ತುಂಬ ಒಳ್ಳೊಳ್ಳೆ ಫ್ರೆಂಡ್ಸ್ಗಳಾಗ್ಬಿಡ್ತೀವಿ. ಸೊ ಅದಕ್ಕಿಂತ ಮುಂಚೆನೂ ನಾನು ಸಾಂಬಶಿವ ಪ್ರಾಸನ ಅನ್ನೋ ನಾಟಕನ ರಿಹರ್ಸಲ್ ಮಾಡಬೇಕಾದ್ರೆ, ಇಲ್ಲ ಶೋ ಮಾಡಬೇಕಾದ್ರೆ, ಇಲ್ಲ ಬೆಂಗಳೂರಲ್ಲಿ ರಂಗಶಂಕರದಲ್ಲಿ ಶೋ ಆಗಬೇಕಾದ್ರೆ ತುಂಬ ಸಲ ಬಂದು ನೋಡಿದಂಥ ಗೆಳೆಯ ಅವನು. ಸೊ ಅವನಲ್ಲಿ ಕೋ-ಡೈರೆಕ್ಟರ್ ಆಗಿರೋದ್ರಿಂದ ಯಾವ ರೋಲ್ ಕರೀತಿದ್ದಾರೆ, ಏನು ಡೈಲಾಗ್ ಇದೆ, ಎಷ್ಟಿದೆ, ಅರವಿಂದ್ ಹತ್ರ ಫೋನ್ ಮಾಡಿ ಎಲ್ಲ ಫೀಡ್ಬ್ಯಾಕ್ ತಗೊಂಡು, ಒಂದು ಪಾಲಿಟಿಷಿಯನ್ ರೋಲ್ ಕಣ, ಸರಿ ಏನು ಅಂಥದ್ದೇನಿಲ್ಲ, ಕಾಂಬಿನೇಷನ್ ಇರ್ಬೋದು, ಹಂಗೆ. ಹೌದಾ, ಪಾಲಿಟಿಷಿಯನ್ ರೋಲಾ, ಸರಿ. ಎಷ್ಟು ತೀವ್ರವಾಗಿತ್ತು ಅಂದರೆ ಪ್ರಕಾಶ್ ಅವ್ರ ಜೊತೆಯಲ್ಲಿ ಹೆಂಗಾದ್ರೆ ಇಂಪ್ರೆಸ್ ಮಾಡಿ ಆ ಚಾನ್ಸನ್ನು ಬಿಡಬಾರ್ದು ಅಂತ. ಯಾಕಂದರೆ ಅವತ್ತಿಗೂ ಸರಿ ಇವತ್ತಿಗೂ ಸರಿ ಈಸ್ ಎ ವೆರಿ ವರ್ಸಟೈಲ್ ಆರ್ಟಿಸ್ಟ್. ಅವರು ಬೆಳೆದು ಬಂದಂಥ ರೀತಿಯೇ ಆಗಲಿ, ಮತ್ತು ಅದ್ರಲ್ಲಿ ಮಾಡಿರೋಂಥ ಸಾಧನೆಗಳೇ ಆಗಲಿ, ಮತ್ತು ಅವರು ತೊಗೊಂಡಿರೋಂಥ ನಿಲುವುಗಳೇ ಆಗಲಿ, ಎಲ್ಲದರ ಬಗ್ಗೆನೂ ತುಂಬ ಕ್ಲಾರಿಟಿ ಇರೋವಂಥ ಮನುಷ್ಯ. ವೆರಿ ಲರ್ನ್ಡ್ ಗೈ ಆ್ಯಂಡ್ ಎ ಫ್ಯಾಂಟಾಸ್ಟಿಕ್ ಹ್ಯೂಮನ್ ಬೀಯಿಂಗ್. ಈಸ್ ಎ ಫಾದರ್ ಫಿಗರ್, ನಿಜ ಹೇಳಬೇಕು. ನನಗಂತೂ ಅವ್ರು ಒಂಥರ ಫಾದರ್ ಫಿಗರ್. ಹೆಂಗಾದರೂ ಮಾಡಿ ಈ ಅವಕಾಶ ಬಿಡಬಾರ್ದು, ನನಗೆ ಗಿಟ್ಟಿಸ್ಕೊಂಡ್ಬಿಡ್ಬೇಕು ಅಂತ. ಸೊ ಹೋಗೋಕ್ಕಿಂತ ಮುಂಚೆನೇ ಎಲ್ಲೋ ಒಂದು ಕಡೆ ಒಂದು ವೈಟ್ ಶರ್ಟು, ಒಂದು ವೈಟ್ ಪ್ಯಾಂಟು, ಆತನದೆಲ್ಲ ಅರೇಂಜ್ ಮಾಡಿಕೊಂಡು ಹೋಗಿ ಅವ್ರ ಮುಂದೆ ಹಿಂಗೆ ನಿಂತ್ಕೊಂಡು, ಬಟ್ಟೆ ಎಲ್ಲ ಕಾಸ್ಟ್ಯೂಮ್ ಹಾಕೊಂಡು ಇಂಪ್ರೆಸ್ ಮಾಡ್ಬೇಕಲ್ಲ. ಅವ್ರ ಪರ್ಟಿಕ್ಯುಲರ್ ಆ ಥರದ್ದು ಒಂದು ಸೆಕ್ಟರ್ ಆಫ್ ಆರ್ಟಿಸ್ಟ್ಗಳಿಗೆ ನೋಡ್ತಾ ಇದ್ವಿ. ಆ ಥರದ್ದು ಒಬ್ಬ ಪಾಲಿಟಿಷಿಯನ್ ರೋಲಿಗೆ ನೋಡ್ತಾ ಇರೋದು. ಸೊ ಅವ್ರನ್ನ ನಾನು ಪಾಲಿಟಿಷಿಯನ್ ಆಗಿ ನೋಡಲಿ ಅಂತ ಸೀದಾ ಹಿಂಗೆ ಕಾಸ್ಟ್ಯೂಮ್ ಎಲ್ಲ ಹಾಕೊಂಡು, ಸರಿ ಹೋಗು ಅಂದರು.
ಆಮೇಲೆ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಅದು ಒಂದೇ ಸಲ 3 ಲ್ಯಾಂಗ್ವೇಜಲ್ಲಿ ಮಾಡ್ತಾರೆ ಅವಾಗ. ಒಂದೊಂದು ಲ್ಯಾಂಗ್ವೇಜ್ಗೆ ಒಬ್ಬೊಬ್ರು ಕೋ ಡೈರೆಕ್ಟರ್ಸ್ಗಳು ಬರ್ತಾರೆ, ಮತ್ತು ಆ ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್ದು ಡೈಲಾಗ್ಸ್ಗಳು ಕೊಡ್ತಾ ಹೋಗ್ತಾರೆ. ಸೊ ನನಗೆ ಬಂದಂಥ ಕಾಂಬಿನೇಷನ್ ಏನಪ್ಪ ಅಂತ ಹೇಳಿದ್ರೆ, ಸ್ಟ್ರೈಟ್ ಪ್ರಕಾಶ್ ಸರ್ ಮುಂದೆನೇ ನಿಂತ್ಕೊಂಡು ಮಾತಾಡುವಂಥದ್ದು. ಸೊ ಅದು ಟವರಿಂಗ್ ಪರ್ಸ್ನಾಲಿಟಿ ಅದು, ಮತ್ತು ಹೈಟು ವೆಯ್ಟು ಎಲ್ಲನೂ ಹೆಂಗಿದೆ ಅವ್ರು ನೋಡಿದ್ರೆ ಗಡಗಡ ಅಂತ ನಡುಗ್ತಾ ಇದೆ ಒಳಗಡೆ. ನಮಗೆ ಏನು ಬಾಯಿನಲ್ಲಿ ಮಾತೇನು ಬರ್ತಾ ಇಲ್ಲ. ನೋಡೋದಕ್ಕೆ ಒಂಥರ ಹಿಂಗೆ ಆಗ್ತದೆ, ಕಣ್ಣು ನೋಡೋದಕ್ಕೆ ಆಗ್ತಾಯಿಲ್ಲ, ಕಣ್ಣಲ್ಲಿ ಕಣ್ಣಿಟ್ಟು ನೋಡೋ ತುಂಬ ಪವರ್ಫುಲ್ ಐಸ್ ಬೇರೆ ಅವ್ರಿಗೆ, ಮತ್ತು ಅವರ ವಾಯ್ಸು ಮತ್ತು ಸ್ಟೇಚರು ಎಲ್ಲನೂ ಇಟ್ ವಾಸ್ ಸಚ್ ಎನ್ ಅಸ್ಟೌಂಡಿಂಗ್ ಫಿಗರ್. ಅದು ನಮಗೆ ಮುಂದ್ಗಡೆ ನಿಂತ್ಕೊಳ್ಳೋದಕ್ಕೆ ಹೆದರಿಕೆ ಆಗ್ತಾಯಿದೆ. ಈ ಡೈಲಾಗ್ಸ್ಗಳು ಬೇರೆ ಒಬ್ಬೊಬ್ಬರು ಲ್ಯಾಂಗ್ವೇಜ್ ಕೋ ಡೈರೆಕ್ಟರ್ಸು ಬರ್ತಾರೆ, ಹಿಂಗೆ ಡೈಲಾಗ್ಸ್ ಕೊಡ್ತಾರೆ, ಹಿಂಗೆ ಹೋಗ್ತಾರೆ. ಸರಿ ಹೆಂಗೋ ಮ್ಯಾನೇಜ್ ಮಾಡಿದೆ. ಪ್ರಕಾಶ್ ಸರ್ ಗೊತ್ತಾಯಿತು, ನೋಡ ನೀನು ನನ್ನ ಬಗ್ಗೆ ಏನು ಫೀಲಿಂಗ್ ಇದೆ, ನನ್ನ ಬಗ್ಗೆ ಏನು ಅಂದ್ಕೊಂಡಿದ್ಯಾ ಅದು ಪರ್ಸ್ನಲ್ಲು, ಅದನ್ನು ಬಿಟ್ಟು ಧೈರ್ಯವಾಗಿ ನೀನು ಆ್ಯಕ್ಟ್ ಮಾಡು ಅಂತ. ಸರಿ ಸರ್ ಸರಿ ಒಂದಷ್ಟು ಸೀಕ್ವೆನ್ಸ್ಗಳೆಲ್ಲ ಆಗುತ್ತೆ. ಸ್ವಲ್ಪ ಚಳಿ ಬಿಡುತ್ತೆ. ಪ್ರಕಾಶ್ ಸರ್ಗೆ ಅದು ಏನು ಅನ್ನಿಸ್ತೋ ಏನೋ ಗೊತ್ತಿಲ್ಲ, ಆ ಲೈನ್ಸಲ್ಲಿ ಒಂದು ಸಣ್ಣ ಇಂಪ್ರೂವ್ಮೆಂಟ್ ಮಾಡ್ತಾರೆ. ಸೊ ಆ ರೋಲಲ್ಲಿ ಒಂದು ಸಣ್ಣ ಇಂಪ್ರೂವ್ಮೆಂಟ್ ಮಾಡ್ತಾರೆ. ಸರಿ, ಅದು ಅರವಿಂದ್ ಕುಪ್ಲಿಕರ್ಗೆ ಹೇಳ್ತಾರೆ, ಆಮೇಲೆ ಮಿಕ್ಕಿದ್ದು ಕೋ ಡೈರೆಕ್ಟರ್ಸ್ಗಳಿಗೆ ಹೇಳ್ತಾರೆ. ಅವರು ಬರ್ಕೊಂಡು ಆಮೇಲೆ ಅರವಿಂದ್ ಬಂದು ಪಕ್ಕದಲ್ಲಿ ಬಂದು ಇದು ಡೈಲಾಗ್ ಚಾನ್ಸೇ ಇಲ್ಲ, ನಾನು ಮಾತಾಡಲ್ಲ. ಯಾವ ಡೈಲಾಗ್? ಯಾರ ಮುಂದೆ ಯಾವ್ದೇನು? ಅದು ಪ್ರಕಾಶ್ ಸರ್ ಮುಂದೆ ನಿಂತ್ಕೊಂಡು ನಾನು ಹೇಳಿದೆ, ಇನ್ನು ಮುಂದೆ ನಾನೇ ನಿನಗೆ ವಿಲನ್ನು ಅಂತ. ಈಸ್ ಅನ್ ಇಂಟರ್ನ್ಯಾಷನಲ್ ವಿಲನ್. ಓಕೆನಾ? ಅವತ್ತು ಇಡೀ ಇಂಡಿಯಾದಲ್ಲಿರೋಂಥ ಅಷ್ಟು ಸ್ಕ್ರೀನಲ್ಲಿ ಅವರಷ್ಟು ಪಾಪ್ಯುಲರ್ ಆದಂಥ, ಅಷ್ಟು ಸ್ಟ್ರಾಂಗ್ ಆದಂಥ ವಿಲನ್ನೇ ಇಲ್ಲ. ಸೊ ಅವ್ರ ಮುಂದೆ ನಾನು ನಿಂತ್ಕೊಂಡು ನಿನಗೆ ನಾನೇ ವಿಲನ್ನು ಅಂತ ಹೇಳೋದಿಲ್ಲ. ನಾನು ಅವೆಲ್ಲ ಸೀನೇ ಇಲ್ಲ, ನಾನು ಮಾತಾಡಲ್ಲ. ನಾನು ಈ ಮುಂದೆನೇ ನಿಂತಿದ್ದಾರೆ ಪ್ರಕಾಶ್ ಸರ್, ಇಲ್ಲ ಮುಂದೆ ನಿಂತಿದ್ದಾರೆ. ನಾನು ಇಲ್ಲಿ ಹೇಳಿದೆ, ನಾನು ಇಲ್ಲಿದ್ದೀನಿ, ನಾನು ಇಲ್ಲ ನಾನು ಹೇಳಲ್ಲ ನಾನು ಅಂತ ಹೇಳ್ತಾ ಇದ್ದೀನಿ. ತಿರುಗಿ ನೋಡಿದೆ, ಅವರು ಭುಜದ ಮೇಲೆ ಕೈ ಇಟ್ಬಿಟ್ಟು, ನೋಡ ನನ್ನ ಮೇಲೆ ಇಟ್ಕೊಂಡಿರೋ ಅಭಿಮಾನ ಎಲ್ಲ ಏನಿದೆ ಅದನ್ನೆಲ್ಲ ತೆಗೆದು ಪಕ್ಕಕ್ಕೆ ಇಟ್ಬಿಟ್ಟು, ಇದು ಕ್ಯಾರೆಕ್ಟರು, ಈ ಕ್ಯಾರೆಕ್ಟರ್ ಹೆಂಗೆ ಮಾತಾಡುತ್ತೆ. ಸೊ ನೀನು ಮುಂದೆ ಯಾರೇ ಇದ್ರೂ ನೀನು ಕ್ಯಾರೆಕ್ಟ್ರಾಗಿ ಅದನ್ನು ಮಾತಾಡಬೇಕು. ಸೊ ನೀನು ಮಾಡು ಅದನ್ನು ಅಂತ. ಹೌದಾ, ಸರಿ ಸರ್. ಅಲ್ಲಿ ಅವ್ರು ಕೊಟ್ಟಂಥ ಆ ಕಾನ್ಫಿಡೆನ್ಸು, ಸೊ ಅವ್ರು ಕೊಟ್ಟಂಥ ಆ ಕಂಫರ್ಟು, ಸೊ ಅವ್ರು ಕೊಟ್ಟಂಥ ಅದೊಂದು ಟೀಚಿಂಗ್ ಅಂತಲೇ ಹೇಳಬೇಕು ನಾನು. ಅದು ಯಾವ ಮಟ್ಟಕ್ಕೆ ಆಯಿತು ಅಂತ ಹೇಳಿದ್ರೆ, ಅದು ನೆಕ್ಸ್ಟ್ ಮೂಮೆಂಟೇ ಅದು ಏನು ಇದಾಗಲಿಲ್ಲ ನನಗೆ. ಮುಂದೆ ಇರೋವಂಥದ್ದು ಪ್ರಕಾಶ್ ಸರ್ ಅನ್ನೋದು ಫೀಲ್ ಆಗಲಿಲ್ಲ. ಆ ಕ್ಯಾರೆಕ್ಟ್ರಾಗಿ ನಾನು ಆ ಮೊಮೆಂಟಿಗೆ ಹಿಂಗಾಗಿದ್ದು ಖುಷಿ ಆಯಿತು ಅವ್ರಿಗೆ. ಚೆನ್ನಾಗಾಯಿತು. ಸರಿ, 3 ಲ್ಯಾಂಗ್ವೇಜಲ್ಲೂ ಆಯಿತು. ಅದನ್ನೆಲ್ಲ ಮುಗಿಸ್ಕೊಂಡ್ವಿ, ಬಂದ್ವಿ. ಆಮೇಲೆ ಅವರು ಡೈರೆಕ್ಟ್ ಮಾಡೋದಂಥ ಫಿಲಮ್ಸಲ್ಲಿ ಇದೊಳ್ಳೆ ರಾಮಾಯಣ ಬಿ ಸುರೇಶ್ ಸರ್ ಡೈರೆಕ್ಟ್ ಮಾಡಿದ್ದು. ಇದೊಳ್ಳೆ ರಾಮಾಯಣ ಇವರು ಪ್ರಕಾಶ್ ಸರ್ ಡೈರೆಕ್ಟ್ ಮಾಡ್ತಾರೆ. ಸೊ ಅದರಲ್ಲಿ ತಿರ್ಗಾ ಮತ್ತೆ ನನಗೆ ಇಷ್ಟೆಲ್ಲಗಳನ್ನು ಬ್ಯಾಂಕಲ್ಲಿ ಇದ್ಕೊಂಡೆ ಕೆಲಸ ಮಾಡ್ತಾರೆ. ಹೌದು. ಅಂದ್ರೆ ಕೆಲಸ ಬಿಟ್ಟಿದೆ ಯಾವಾಗ ಮತ್ತೆ? ಅದು ನೋಡಿ, ಅವನೇ ಶ್ರೀಮನ್ನಾರಾಯಣ ಅಂತ ಒಂದು ಪಿಕ್ಚರ್, ರಕ್ಷಿತ್ ಶೆಟ್ಟಿ ಅವರು. ಅದರಲ್ಲಿ ಒಂದು 40-45 ದಿನ ನನಗೆ ಶೆಡ್ಯೂಲು. ಸೊ ಇಷ್ಟರ ಮಧ್ಯದಲ್ಲಿ ಏನಾಗ್ಬಿಟ್ಟಿದೆ, ಬ್ಯಾಂಕಲ್ಲಿ ಇದ್ದಂಥ ಎಲ್ಲ ಲೀವ್ಗಳನ್ನು ನಾನು ಖಾಲಿ ಮಾಡಿದ್ದೀನಿ. ಯಾಕಂದರೆ ಪ್ರತಿ ವರ್ಷವೂ ಶಿಬಿರಗಳಾಗೋದು, ಪ್ರತಿ ವರ್ಷವೂ ನಾಟಕಗಳೇನೋ ಆಗೋದು, ಮತ್ತು ಕಾಂಪಿಟೇಷನ್ಸ್ಗೆಲ್ಲ ಹೋಗ್ತಾ ಇದ್ವಿ, ಮತ್ತು ನಾಟಕಗಳು ವೀಕ್ ಡೇಸ್ಗಳಲ್ಲಿ ಆಗೋಗೋದು, ಮತ್ತು ಟೂರಿಂಗ್ಗಳಿರೋದು. ಅವಾಗೆಲ್ಲನೂ ಬ್ಯಾಂಕ್ ಅದು ಸುಮ್ಮನೆ ಸಿಕ್ ಲೀವು PL ಕ್ಯಾಶುವಲ್ ಲೀವ್ ಅಂತೆಲ್ಲ ಅರ್ಧ ವರ್ಷ ಎಲ್ಲ. ಪ್ರಾಬಬಲಿ ಇದನ್ನು ನೋಡಿದಂಥ ಅಷ್ಟು ಜನಕ್ಕೆ ತುಂಬ ತಂಪಾಗ್ಬೋದು, ಯಾಕಂದರೆ ತುಂಬ ಸುಳ್ಳು ಹೇಳ್ತಿದ್ದೆ. ಹೌದಾ? ಹೌದು. ಒಂದು 3 ತಿಂಗಳಾಯ್ತು ಅಂತ ಹೇಳಿದ್ರೆ, ಇಲ್ಲ ನಮ್ಮ ತಾತ ಹೋಗ್ಬಿಟ್ಟ ಅಂತ ಹೇಳಿರ್ತಿದ್ದೆ. ಎಲ್ಲರೂ ಪಾಪ ಆ ಬ್ರಾಂಚ್ ಮ್ಯಾನೇಜರ್ ಚೇಂಜ್ ಆದ ತಕ್ಷಣ ತಿರ್ಗಾ ಮತ್ತೆ ಅವ್ನಿಗೆ ಅದನ್ನೇ ಹೇಳ್ತಿದ್ದೆ, ಇಲ್ಲ ಸರ್ ನಮ್ಮ ತಾತ ಹೋಗ್ಬಿಟ್ಟು. ಜೊತೆಲಿದ್ದರು ಇಲ್ಲ, ಮಗ ಎಷ್ಟು ಸಲ ಸಾಯಿಸ್ತೀವ ನಿಮ್ಮ ತಾತನ್ನ. ಆ ಥರದ್ದೆಲ್ಲ ಆದಂಥ ಅಕೇಶನ್ಸ್ಗಳು ಉಂಟು ನನಗೆ. ಅದಷ್ಟನ್ನು ಮ್ಯಾನೇಜ್ ಮಾಡ್ಕೊಂಡು ಮಾಡ್ತಾ ಇರಬೇಕಾದ್ರೆ ಅದೊಂದು 45 ಡೇಸ್ ಶೂಟ್ ಮಾಡೋಂಥ ಒಂದು ಸಂದರ್ಭ. ಇದು ರಕ್ಷಿತ್ ಶೆಟ್ಟಿ ಅವ್ರದ್ದು ಫಿಲಮ್ನಲ್ಲಿ ಅದು ಕಂಟಿನ್ಯೂಸ್ ಆಗಿ ಮಾಡಬೇಕಾದಂಥದ್ದು. ಮತ್ತು ಆ ಅವಕಾಶನ ಕೂಡ ನಾನು ಬಿಡೋದಕ್ಕೆ ತಯಾರಿರಲಿಲ್ಲ. ಯಾಕಂದರೆ ತುಂಬ ದೊಡ್ಡ ಪ್ರಾಜೆಕ್ಟು, ಮತ್ತು ಅದಕ್ಕೆ ರೆಫರ್ ಮಾಡೋದಂಥವ್ರ ಬಗ್ಗೆ ನಾನು ಹೇಳಲೇಬೇಕು. ಇವತ್ತು ಕನ್ನಡದಲ್ಲಿ ಮತ್ತು ತೆಲುಗುನಲ್ಲಿ ಬೇರೆ ಎಲ್ಲ ಭಾಷೆಗಳಲ್ಲೂ ತುಂಬ ಪಾಪ್ಯುಲರ್ ಆಗಿರೋವಂಥವ್ರು ಬಲರಾಜ್ ವಾಡಿ ಅಂತೇಳಿ, ಮೈಸೂರಿನ ಕಾಂತಾರಲ್ಲಿ ಮಾಡಿದ್ರೆ, ನೀವು ಮಾಡಿದ್ರೆ ಅವರು ಮಾಡಿದ್ರೆ. ಎಕ್ಸಾಕ್ಟ್ಲಿ.
ಸೊ ಅವರು ನಾನು ಮೈಸೂರಲ್ಲಿ ಅವರೊಂದು ತಂಡದಲ್ಲಿ ಕೆಲಸ ಮಾಡ್ತಾರೆ, ನಾನೊಂದು ತಂಡದಲ್ಲಿ ಇರ್ತೀನಿ. ಬಟ್ ಮುಖಾಮುಖಿಯಾಗಿ ನಾವು ಎಲ್ಲಿ ಏನು ಕೆಲಸ ಮಾಡೋಕ್ಕಾಗಿರಲ್ಲ, ಇಂಟ್ರಾಕ್ಷನ್ಸ್ ಆಗಿರಲ್ಲ. ಅಂದರೆ ನಾನು ಅವರು ಒನ್ಸ್ ಮೋರ್ ಕೌರವ ಅಂತ ಹೇಳಿ ಎಸ್ ಮಹೇಂದರ್ ಒಂದು ಪಿಕ್ಚರಲ್ಲಿ ಆ್ಯಕ್ಟ್ ಮಾಡ್ತೀವಿ. ಸೊ ಅಲ್ಲಿಂದ ನಮ್ಮಿಬ್ಬರದ್ದು ಪರಿಚಯ ಆಗುತ್ತೆ, ಅಲ್ಲಿಂದ ನಮ್ಮಿಬ್ಬರ ಮಧ್ಯೆ ಒಂದು ಬಾಂಡಿಂಗ್ ಆಗುತ್ತೆ. ಸೊ ಅವರು ಹೋದಂಥ ಯಾವುದೇ ಫಿಲಮ್ಗಳಲ್ಲಾದರೂ ಕೂಡ ಅವ್ರದ್ದು ಏನು ರೋಲ್ ಇದೆ ಅದಲ್ಲದೆ ಮತ್ತೆ ಬೇರೆ ಬೇರೆ ಯಾರ್ಯಾರಿದ್ದಾರೆ, ಯಾವ್ಯಾವ ರೋಲ್ಸ್ಗಳಿದೆ, ಯಾರ್ಯಾರು ಮಾಡಬಲ್ಲರು ಅನ್ನೋ ಒಂದು ಸಜೆಷನ್ಸ್ ಕೊಡೋವಂಥ ಸ್ಟೇಜಲ್ಲಿ ಅವ್ರು ಇರೋದ್ರಿಂದ ಸೊ ಅದನ್ನು ಕೊಡೋರು ಅವರು, ಅದನ್ನು ಹೇಳ್ತಾ ಹೋಗೋರು. ಈ ಅವನೇ ಶ್ರೀಮನ್ನಾರಾಯಣ ಅನ್ನೋ ಪಿಕ್ಚರು ಕೂಡ ಬಂದಂಥ ಕಾಲ್ ಅವ್ರಿಗೆ, ಅದು ನನಗೆ ಬಂದದ್ದಲ್ಲ. ಓಕೆ ಓಕೆ ಓಕೆ. ಸೊ ಬ್ಯಾಂಕಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ, ಇದ್ದಕ್ಕಿದ್ದಂಗೆ ಬಲರಾಜ್ ವಾಡಿ ಸರ್ ಫೋನ್ ಮಾಡಿಬಿಟ್ಟು ಗೌತಮ್ ಒಂದು 2 ಫೋಟೋ ಕಳಿಸಿ ನನಗೆ. ಏನಕ್ಕೆ ಸರ್? ಕಳಿಸಿ, ನೀವು ಫೋಟೋ ಕಳಿಸಿ. ಸರಿ, ಫೋಟೋ ಕಳಿಸಿ. ಈಗ ಒಬ್ಬರು ಫೋನ್ ಮಾಡ್ತಾರೆ, ಮಾತಾಡ್ತಾರೆ, ಯಾವುದೇ ಕಾರಣಕ್ಕೂ ಅದನ್ನು ಮಿಸ್ ಮಾಡಿಬಿಡಿ, ಹೋಗಿ ಮಾಡ್ಕೊಂಬನ್ನಿ, ನನಗಿರೋ ಕಾಲ್ ಅದು, ಬಟ್ ನನಗೆ ಅಟೆಂಡ್ ಮಾಡೋಕ್ಕಾಗ್ತಿಲ್ಲ, ನಾನು ಬೇರೆ ಯಾವುದ್ರಲ್ಲೂ ಬ್ಯುಸಿ ಇದ್ದೀನಿ. ಸರಿ, ಒಂದು 2 ಗಂಟೆಗೆ ಫೋನ್ ಮಾಡ್ತಾರೆ. 2 ಗಂಟೆಗೆ ಫೋನ್ ಮಾಡಿ ಈ ಥರ ಅವನೇ ಶ್ರೀಮನ್ನಾರಾಯಣ ಅಂತ ಒಂದು ಪಿಕ್ಚರು, ರಕ್ಷಿತ್ ಶೆಟ್ಟಿ ಅವ್ರದ್ದು ಪಿಕ್ಚರು, ಮತ್ತು ಅವರೆಲ್ಲ ಯಾರೂ ಗೊತ್ತಿಲ್ಲ ನಿಜ ಹೇಳಬೇಕು ಅಂದರೆ. ಆ ಸಮಯದಲ್ಲಿ ನನಗೆ ಯಾರೂ ಗೊತ್ತಿರಲಿಲ್ಲ. ಬಲರಾಜ್ ವಾಡಿ ಅವರು ಹೇಳಿದ್ದಾರೆ, ಆ ರೆಫರೆನ್ಸಿಂದ ಬಂದಿದೆ, ಸೊ ಅದನ್ನು ಹಾನರ್ ಮಾಡಬೇಕು, ಮತ್ತು ಆ ಕಾಂಟ್ಯಾಕ್ಟ್ ಏನಿದೆ ಅಂತ ನೋಡಬೇಕು ಅಂತ. ಸೊ 2 ಗಂಟೆಗೆ ಫೋನ್ ಮಾಡ್ತೀನಿ, ಅವ್ರು 4 ಗಂಟೆಗೆ ಟಿಕೆಟ್ ಬುಕ್ ಮಾಡ್ತಾರೆ, ನಾನು ಸೀದಾ ಟ್ರಾವೆಲ್ ಮಾಡ್ತೀನಿ. ಅಲ್ಲಿ ಶೂಟಿಗೆ ಬಂದು ನಿಂತ ಮೇಲೇ ಗೊತ್ತಾಗುತ್ತೆ ನನಗೆ, ಅಲ್ಲಿ ಒಂದು ರಾಶಿ ಗೆಳೆಯರು ಸಿಗ್ತಾರೆ ನನಗೆ. ಅಲ್ಲಿ ಬಾಲಾಜಿ ಮನೋಹರ್ ಆಗಿರ್ಬೋದು, ಮತ್ತು ಕರಮ್ ಚಾವ್ಲಾ ಆಗಿರ್ಬೋದು, ಮತ್ತು ಪ್ರಮೋದ್ ಶೆಟ್ಟಿ ಆಗಿರ್ಬೋದು, ಇನ್ನು ಮಿಕ್ಕಿದ್ದು ಎಲ್ಲರೂ ನೋಡಿದ್ರೆ ಎಲ್ಲ ಗೋಪಿ ಅವರು, ಗೋಪಾಲ್ ಕೃಷ್ಣ ದೇಶಪಾಂಡೆ, ಕಿರಣ್ ನಾಯಕರು, ಅವರು ಎಲ್ಲ ದೊಡ್ಡ ಗ್ಯಾಂಗ್ ಸಿಗುತ್ತೆ, ಒಂದು 10-15 ಜನ ದೊಡ್ಡ ಗ್ಯಾಂಗು. ಎಲ್ಲ ಈ ಸಮಯದಲ್ಲಿ ಈ ನಾಟಕಗಳನ್ನು ಮಾಡ್ತಾ, ಈ ಸೀರಿಯಲ್ಗಳನ್ನು ಮಾಡ್ತಾ ಬೆಳ್ಕೊಂಡಂಥ ಸಂಬಂಧಗಳು ಇವೆಲ್ಲನೂ. ಕಿರಣ್ ನಾಯಕರು ಕೂಡ ನನಗೆ ಹಾಗೇನೆ. ಯಾಕಂದರೆ ಜೇಕಬ್ ವರ್ಗೀಸ್ ಅನ್ನೋ ಒಂದು ಡೈರೆಕ್ಟರ್ ಜೊತೆ ನಾನು ಕೆಲಸ ಮಾಡೋದಕ್ಕೆ ಕಿರಣ್ ನಾಯಕರು ನನ್ನನ್ನು ರೆಫರ್ ಮಾಡದೆ ಹೋಗಿದ್ದಿದ್ರೆ ಪ್ರಾಬಬ್ಲಿ ಆ ಥರದೊಂದು ಅವಕಾಶ ನನಗೆ ಆಗ್ತಿರಲಿಲ್ಲ. ಅದು ಜೇಕಬ್ ವರ್ಗೀಸ್ ಅವ್ರ ಜೊತೆ ಕೆಲಸ ಮಾಡೋಕ್ಕಾಗ್ತಿರಲಿಲ್ಲ. ಸೊ ಅಂಥ ಗೆಳೆಯರಿದ್ದರು ಅವರೆಲ್ಲರೂ ಸಿಕ್ಕಿದ್ರು ಒಟ್ಟೊಟ್ಟಿಗೆ. ಸೊ ನಾನು ಫ್ರೇಮಲ್ಲೆಲ್ಲ ಹಿಂಗೆ ನಿಂತ್ಕೊಂಡು ನೋಡಿದ್ರೆ ಎಲ್ಲ ಘಟಾನುಘಟಿಗಳು ಹಂಗಿದ್ದಾರೆ, ಫೇರ್ ಆಗಿದ್ದಾರೆ. ಏನು ಮಾಡೋದು, ಏನೇನೋ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾನು ಅವ್ರಗಳ ಮುಂದೆ ಡಾರ್ಕ್ ಆಗಿ, ಪೀಚ್ ಆಗಿ, ಎಲ್ಲರೂ 5 ಮುಖ 6 ಅಡಿ 6 ಕಾಲಡಿ ಆ ಸೈಜಲ್ಲಿದ್ದಾರೆ ಎಲ್ಲರೂ. ಎಲ್ಲ ಪಕ್ಕ ಆರ್ಯನ್ ಫೀಚರ್ಸ್ ಎಲ್ಲರೂ ಈಗ ನೋಡಿದ ತಕ್ಷಣ ಕಾಣಿಸ್ತಾ ಇದೆ. ಅದು ನಾನು ಕರಮ್ ಚಾವ್ಲಾ ಅಂತ ಅದರಲ್ಲಿ DOP, ನಾನು ಅವನಿಗೆ ಅದನ್ನೇ ಹೇಳ್ತಾ ಇದ್ದೆ, ಸಿ ದಿಸ್ ಇಸ್ ಅನ್ ಹಾಲಿವುಡ್ ಫಿಲಮ್, ಸೊ all Hollywood actors are there is only one black, that is Morgan Freeman, that's me ಅಂತಿದ್ದೆ. ಹಾಗೆ ಬಟ್ ಅವನು ಒಂದು ತುಂಬ ಒಳ್ಳೆ ಮಾತು ಹೇಳಿದ್ದ ಅವಾಗ್ಲೇ, ಇಲ್ಲ ಇವರಿಷ್ಟು ಜನ ಕ್ಯಾಮ್ರಾ ಮುಂದೆ ನಿಂತಿದ್ರು ಕೂಡ ಅದು ಪರ್ಟಿಕ್ಯುಲರ್ ಆಗಿ ನಿನ್ನೇ ನೋಡೋದಕ್ಕೆ ಸಾಧ್ಯ ಜಾಸ್ತಿ ಇದೆ, ಯಾಕಂದರೆ ಯು ಆರ್ ಲುಕಿಂಗ್ ಸೋ ಡಿಫ್ರೆಂಟ್ ಅದರಲ್ಲಿ, ಆ ಫ್ರೇಮಲ್ಲಿ. ಸೊ ಹಂಗಾಗಿ ನಿಮ್ಮ ಪ್ರೆಸೆನ್ಸ್ ಅದು ತುಂಬ ಮುಖ್ಯ ಆಗುತ್ತೆ. ಸೊ ದಟ್ ಫಿಲಮ್ ಹ್ಯಾಸ್ ಹ್ಯಾಪನ್ಡ್. ಸೊ ಆ ಟೈಮಲ್ಲಿ ಸೀರಿಯಸ್ ಆಗಿ ಅದನ್ನು ಮಾಡ್ತಾ ಇರೋಂಥ ಸಮಯದಲ್ಲಿ ನನಗೆ ಲೀವ್ದು ತುಂಬ ಕ್ರಿಟಿಕಲ್ ಕಂಡೀಷನ್ಗೆ ಬಂದಿತ್ತು. ಮತ್ತು ನಾಟಕದಿಂದ ಹೊರಗಡೆ ಬಂದಿದ್ದೆ ನಾನು 2015-16 ನಾನು ಆಚೆ ಬರ್ತೀನಿ, ನಾಟಕದ ರಂಗದಿಂದ ಆಚೆ ಬರ್ತೀನಿ. ಸೊ ಇದನ್ನು ಒಂದು ಟ್ರೈ ಮಾಡಿ ನೋಡೋಣ, ಯಾಕಂದರೆ ರಿಪೀಟೆಡ್ ಆಗಿ ದಿಸ್ ಏರಿಯಾ ವಾಸ್ ಕಾಲಿಂಗ್. ಸೊ ಬ್ಯಾಂಕಲ್ಲಿದ್ದಾಗಲೂ ನನಗೆ ಯಾವುದೋ ಒಂದು ಶೂಟಿಂಗಿಗೆ ಬರೋದು, ಹಿಂಸೆ ಹಂಗೆ. ಸೊ ಆ ಥರ ಒಂದು 45 ದಿನ ಶೂಟಿಂಗ್ ಇದ್ದಂಥ ಸಮಯದಲ್ಲಿ ಸೊ ಆ ಪಿಕ್ಚರ್ಗೆ ಎಂಟ್ರ್ ಆದಾಗ ಸೊ ಒಂದು ಹೈ ಲೆವೆಲ್ ಆಫ್ ಅದು ಇಡಿಯೋಸ್ ಅಂತಲೇ ಹೇಳಬೇಕು. ಅದನ್ನು ಕೆಲಸವನ್ನು ಬಿಟ್ಟು ಸೊ ಈ ರಂಗದಲ್ಲೇ ನಂದು ಏನಿದೆ ನೋಡೇ ಬರೋಣ, ಯಾಕಂದರೆ ರಿಪೀಟೆಡ್ಲಿ ದಟ್ ವಾಸ್ ಕಾಲಿಂಗ್ ನನಗೆ, ದಟ್ ನೇಚರ್ ವಾಸ್ ಕಾಲಿಂಗ್. ಸೊ ಬ್ಯಾಂಕಲ್ಲಿ ಕೆಲಸಕ್ಕಿದ್ದೀನಿ, ಸರಿ ಆರಾಮಾಗಿ ಯಾವುದೋ ಬಂದಾಗ ಹೋಗಿ ಮಾಡ್ಕೊಂಡು ಬರ್ಬೋದು ಅನ್ನೋ ಥರದಲ್ಲಿ ಇದ್ದಾಗ, ಇಲ್ಲ ಅದು ರಿಪೀಟಾಗಿ ತುಂಬ ಬೇರೆ ಬೇರೆ ಥರದ್ದು ಬರ್ತಾ ಇರಬೇಕಾದ್ರೆ, ಇಲ್ಲ ಇದೇನಿದೆ ಇದನ್ನು ನೋಡೋಣ ಅನ್ನೋ ಒಂದು ಡಿಸಿಷನ್ಗೆ ಬಂದಾಗ ಐ ಶೆಲ್ ಡೌನ್ ಪೇಪರ್ಸ್. ಅವಾಗ ಒಪ್ಕೊಂಡ್ರದು ಇಲ್ಲ, ಬ್ಯಾಂಕಲ್ಲಿ ಒಪ್ಕೊಳ್ಳಿಲ್ಲ. ಅದನ್ನ 2 ಸಲ ಪೋಸ್ಟ್ಪೋನ್ ಮಾಡಿದೆ ನಾನು. ಸೊ ಪೇಪರ್ ಕೊಟ್ಟಾದ್ಮೇಲೆ ಇನ್ನೊಬ್ಬರು ಇಲ್ಲ ಬೇಡ ನೀನು ತಿರ್ಗಾ ಮತ್ತೆ ಯೋಚನೆ ಮಾಡಿ ನೋಡು ಅಂತ ಹೇಳಿ ತೆಗ್ದಿದ್ದೇನೆ. ಅವರು ಕೂಡ ಒಳ್ಳೆಯವರೇ, ಎಲ್ಲರೂ ಖಂಡಿತ. ಸೊ ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಸ್ಟೇಟ್ ಬ್ಯಾಂಕ್. ಹೌದೌದು, ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ದಟ್ ಇವತ್ತಿಗೂ ಐ ಆಮ್ ಸರ್ವೈವಿಂಗ್ ಅಂತ ಹೇಳ್ಬಿಡ್ಬೋದು ಬೇಕಾದ್ರೆ. ಯಾಕಂದರೆ ಅದನ್ನ ನೆಕ್ಸ್ಟ್ ಮಾತಾಡೋಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.